ಮುಂದಿನ ವಾರ 25ನೇ ತಾರೀಕು ಅದ್ವೈತಾಚಾರ್ಯ ಅಪಿಯರೆನ್ಸ್ ಡೇ ಐತಿ, ಆವಿರ್ಭಾವ ಮಹೋತ್ಸವ. ಸೊ ಅದರಿಂದ ಇವತ್ತು ಅದ್ವೈತಾಚಾರ್ಯ ಮತ್ತು ಅದ್ವೈತಾಚಾರ್ಯ ಅವ್ರು ಯಾರು, ಅವ್ರದ್ದು ತತ್ವ ಏನು, ಆಮೇಲೆ ಅವರು ಪಂಚತತ್ವದಾಗ ನಾವೆಲ್ಲರೂ ಪಂಚತತ್ವ ಶ್ಲೋಕ ಹೇಳ್ತೇವಲ್ಲ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಕ್ಕೂ ಮುಂಚೆ, ಪ್ರತಿ ರೌಂಡಿಗೂ ಮುಂಚೆ ಏನ್ ಹೇಳ್ತೇವಿ? ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಸೊ ಇವರು 5 ಪಂಚತತ್ವ ಅಂತ ಹೇಳ್ತಾರೆ. ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತಿ ಶಕ್ತಿಕಂ. ಇದು ಪಂಚತತ್ವಗಳಿಗೆ ಪ್ರಣಾಮ ಮಂತ್ರ. ಸೊ ಪಂಚತತ್ವದಾಗ ಏನೈತಿ ಇದು ಪ್ರಣಾಮ ಮಂತ್ರ? ನಮಾಮಿ ಅಂದ್ರೇನು? ನಮಸ್ಕಾರ ಮಾಡತ್ತೇವಿ. ಯಾರಿಗ್ ನಮಸ್ಕಾರ ಮಾಡತ್ತೇವಿ? ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪ ಸ್ವರೂಪಕಂ. ಪಂಚತತ್ವಾತ್ಮಕಂ ಕೃಷ್ಣಂ, ಈ ಪಂಚತತ್ವ ಏನೈತಲ್ಲ ಅದು ಆತ್ಮಕ. ಕೃಷ್ಣ ಸ್ವಯಂ ಆಗಿ ಈ ಪಂಚತತ್ವ ಆಗಿ ಪ್ರಕಟರಾಗತ್ತಾರ. ಬರೇ ಚೈತನ್ಯ ಮಹಾಪ್ರಭು ಅಷ್ಟೇ ಅಲ್ಲ, ಇವು ಪಂಚತತ್ವ 5 ಕೂಡಿ ಒಂದು ಎಂಟಿಟಿ, ಇದು ಒಂದು ಪೂರ್ತಿ ಎಂಟಿಟಿ. ಸೊ ಈ ಪಂಚತತ್ವ ಆಗಿ ಪ್ರಕಟ ಆಗತ್ತಾರ. ಆ ಪಂಚತತ್ವಾಗ ನಾವು ಪ್ರಣಾಮ ಮಾಡತ್ತೇವಿ. ಆ ಪಂಚತತ್ವದಾಗ ಏನೇನೈತಿ? ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತ ರೂಪ ಸ್ವರೂಪಕಂ. ಫಸ್ಟ್ ಭಕ್ತ ರೂಪ. ಭಕ್ತ ರೂಪ ಯಾರು? ದೇವ್ರನ್ನ ಭಕ್ತ ರೂಪದಾಗಿ ಬರತಾರ. ಯಾರದು? ಚೈತನ್ಯ ಮಹಾಪ್ರಭು. ಮತ್ತ ಭಕ್ತ ಸ್ವರೂಪ. ಭಕ್ತ ಸ್ವರೂಪ ಅಂದ್ರೇನು? ಚೈತನ್ಯ ಫಸ್ಟ್ ಕೃಷ್ಣ ಅವ್ರದ್ದು ಫಸ್ಟ್ ಎಕ್ಸ್ಪಾನ್ಷನ್, ಫಸ್ಟ್ ವಿಸ್ತರಣೆ ಯಾರು? ಬಲರಾಮ ಇಂದ ಬರೋದು ನಿತ್ಯಾನಂದ ಪ್ರಭು. ಸೊ ಭಕ್ತ ಸ್ವರೂಪ ನಿತ್ಯಾನಂದ ಪ್ರಭು. ಆಮೇಲೆ ಭಕ್ತಾವತಾರಂ ಭಕ್ತಾಖ್ಯಂ. ಭಕ್ತಾವತಾರ ಯಾರು? ಭಕ್ತಾವತಾರ ಅದ್ವೈತಾಚಾರ್ಯ. ಆಕ್ಚುಲಿ ಅದ್ವೈತಾಚಾರ್ಯ ಯಾರು ಅನ್ನೋದು ಈ ಶ್ಲೋಕದಾಗ ಹೇಳ್ತೈತಿ. 12ನೇ ಶ್ಲೋಕದಾಗ ಅದ್ವೈತಾಚಾರ್ಯ ಈ ಬಲರಾಮ ಇಂದ ಎಕ್ಸ್ಪಾನ್ಷನ್ ಆಗಿ ಕಲಾಂಶ ಬರ್ತೈತಿ. ಬಲರಾಮ್ ಇಂದ ಮಹಾವಿಷ್ಣು ಬರ್ತಾರೆ. ಆ ಮಹಾವಿಷ್ಣು ಯಾರು? ಕಾರಣೋದಕ್ಷ ವಿಷ್ಣು. ಕಾರಣೋದಕ್ಷ ವಿಷ್ಣು ಯಾರು? ಕಾರಣೋದಕ್ಷ ವಿಷ್ಣು ಇಂದ ಎಲ್ಲ ಬ್ರಹ್ಮಾಂಡಗಳು ಬರ್ತಾವ. ಎಷ್ಟೊಂದು ಬ್ರಹ್ಮಾಂಡಗಳು ನಮ್ಮ ಬಾಡಿಯಿಂದ ಹೆಂಗ ಕೂದ್ಲ ಬರ್ತಾವಲ್ಲ, ಆ ತರ ಮಹಾವಿಷ್ಣು ಇಂದ ಶರೀರದಿಂದ ಬ್ರಹ್ಮಾಂಡಗಳು ಬರ್ತಾವ. ಸೊ ಮಹಾವಿಷ್ಣು ಹೆಂಗ ಉಸಿರು ಬಿಡುವಾಗ ಎಲ್ಲಾ ಬ್ರಹ್ಮಾಂಡಗಳೆಲ್ಲ ಹೊರಗೆ ಹೋಗಿ ದೊಡ್ಡದಾಕೋತ ಹೋಗ್ತಾವ. ಆಮೇಲೆ ಮತ್ ಉಸಿರು ಒಳಗ್ ತಗೊಳ್ಳುವಾಗ ಎಲ್ಲಾ ಬ್ರಹ್ಮಾಂಡಗಳು ಸಣ್ಣ ಆಗಿ ಒಳಗ್ ಬರ್ತಾವ. ಸೊ ಅದು ಮಹಾವಿಷ್ಣು. ಅಲ್ಲಿಂದ ಮಹಾವಿಷ್ಣು ಮುಂದ್ ಗರ್ಭೋದಕ್ಷ ವಿಷ್ಣು ಆಗಿ ಬರ್ತಾರ. ಆಮೇಲೆ ಅಲ್ಲಿಂದ ಕ್ಷೀರೋದಕ್ಷ ವಿಷ್ಣು ಆಗಿ ಬರ್ತಾರ. ಆ ಗರ್ಭೋದಕ್ಷ ವಿಷ್ಣುವಿಂದ ಬ್ರಹ್ಮ ಬರ್ತಾನ. ಬ್ರಹ್ಮ ಬಂದ ಪ್ರತಿ ಒಂದೊಂದು ಬ್ರಹ್ಮಾಂಡದಾಗ ಕ್ರಿಯೇಷನ್ ಮಾಡ್ತಾರ. ಸೊ ಈ ಮಹಾವಿಷ್ಣು ಯಾರದಾರಲ್ಲ, ಆ ಮಹಾವಿಷ್ಣುನ ಅದ್ವೈತಾಚಾರ್ಯ ಆಗಿ ಬರತಾರ. ಅದ್ವೈತಾಚಾರ್ಯ ಅದೇ ಹೇಳತಾರಲ್ಲೇ, ಮಹಾವಿಷ್ಣು ಜಗತ್ಕರ್ತ ಮಾಯೆಯ ಸೃಜತ್ಯದ. ಮಹಾವಿಷ್ಣುನ ಮಹಾವಿಷ್ಣು ಈ ಎಲ್ಲಾ ಕ್ರಿಯೇಷನ್ನಿಗೆ ಏನ್ ಕಾರಣ ಆಗದಾರಲ್ಲ, ಕಾರಣಾರ್ಣವ ಸಾಗರದಾಗ ಅದಾರ ಮಹಾವಿಷ್ಣು. ಅದ್ರಾಗ ಕಾಣಿಸ್ತೈತಿ ಹೆಂಗ್ ಪೂರ್ತಿ ಕ್ರಿಯೇಷನ್ ಎಲ್ಲ ಆಗ್ತೈತೆ ಅಂತ ಹೇಳಿ ದೊಡ್ಡ ಚಾರ್ಟ್ ಐತದ. ಸೊ ಆ ಮಹಾವಿಷ್ಣು ಏನ್ ಪೂರ್ತಿ ಮೆಟೀರಿಯಲ್ ಕ್ರಿಯೇಷನ್ನಿಗೆ ಕಾರಣ ಆಗಿರೋರು, ಅವರು ಭಕ್ತಾವತಾರ ಆಗಿ ಅದ್ವೈತಾಚಾರ್ಯ ಆಗಿ ಬರ್ತಾರೆ. ಅದು ಅದ್ವೈತಾಚಾರ್ಯ. ಮತ್ತ ಭಕ್ತಾವತಾರಂ ಭಕ್ತಾಖ್ಯಂ. ಭಕ್ತ ಆಖ್ಯ ಅಂದ್ರೆ ಭಕ್ತ ಆಗಿ ಯಾರು ಒಬ್ರು ಪ್ಯೂರ್ ಡಿವೋಟಿನ ಭಕ್ತ ಆಖ್ಯ ಆಗಿ ಬರ್ತಾರ, ಅಂದ್ರೆ ಐಕ್ಯ ಆಗಿ ಬರ್ತಾರಂತ. ಸೊ ಅದ್ ಯಾರು? ಶ್ರೀವಾಸ್ ಪಂಡಿತ್. ಶ್ರೀವಾಸ್ ಪಂಡಿತ್ ಆಕ್ಚುಲಿ ಯಾರು? ನಾರದ್ ಮುನಿನ ಶ್ರೀವಾಸ್ ಪಂಡಿತ್ ಆಗಿ ಬರ್ತಾರೆ. ಆಮೇಲೆ ಭಕ್ತಾಖ್ಯಂ ನಮಾಮಿ ಭಕ್ತಿ ಶಕ್ತಿಕಂ. ಭಕ್ತಿ ಶಕ್ತಿ ಯಾರು? ಆಕ್ಚುಲಿ ಭಕ್ತಿ ಶಕ್ತಿ ಯಾರು? ರಾಧಾರಾಣಿ. ಸೊ ರಾಧಾರಾಣಿ ಗದಾಧರ್ ಪಂಡಿತ್ ಆಗಿ ಬರ್ತಾರೆ. ಆಕ್ಚುಲಿ ಗದಾಧರ್ ಪಂಡಿತ್ ರಾಧಾರಾಣಿ. ಆಮೇಲೆ ರಾಧಾರಾಣಿ ಭಾವ ಚೈತನ್ಯ ಮಹಾಪ್ರಭು ಅವರು ಕೃಷ್ಣ ರಾಧಾರಾಣಿ ಭಾವ ತಗೊಂಡು ಚೈತನ್ಯ ಮಹಾಪ್ರಭು ಆಗಿ ಬರ್ತಾರೆ. ಸೊ ಏನೇನಾತ? ಫಸ್ಟ್ ಭಕ್ತ ರೂಪ ಯಾರು? ಚೈತನ್ಯ ಮಹಾಪ್ರಭು. ಆಮೇಲೆ ಭಕ್ತ ಸ್ವರೂಪ ನಿತ್ಯಾನಂದ ಪ್ರಭು. ಭಕ್ತಾವತಾರ ಅದ್ವೈತಾಚಾರ್ಯ. ಆಮೇಲೆ ಭಕ್ತಾಖ್ಯ
ಶ್ರೀವಾಸ್ ಪಂಡಿತ್, ಆಮೇಲೆ ಭಕ್ತಿ ಶಕ್ತಿ ಗದಾಧರ್ ಪಂಡಿತ್. ಸೊ ಇವರು 5 ಪಂಚತತ್ವ. ಸೊ ಈ ಏನೇನ್ ಬರ್ತಾರ ಇದ್ರಾಗ, ಫಸ್ಟ್ ದೇವ್ರು, ಆಮೇಲೆ ದೇವ್ರಿಂದ ಎಕ್ಸ್ಪಾನ್ಷನ್ ವಿಸ್ತರಣೆ, ಇಬ್ರು ವಿಸ್ತರಣೆ, ನಿತ್ಯಾನಂದ ಪ್ರಭುನು ಆತು, ಮತ್ ನಿತ್ಯಾನಂದ ಪ್ರಭುವಿಂದ ಮುಂದೆ ವಿಸ್ತರಣೆ ಆಗಿ ಬರೋದು ಅದ್ವೈತಾಚಾರ್ಯ, ಕಾರಣದಕ್ಷ ವಿಷ್ಣುವಿಂದ ಬರೋದು ಅದ್ವೈತಾಚಾರ್ಯ. ಆಮೇಲೆ ಗದಾಧರ್ ಪಂಡಿತ್ ಶಕ್ತಿ ತತ್ವ, ಆಮೇಲೆ ಜೀವ ತತ್ವ ಬರ್ತದೆ, ಯಾರು ಶ್ರೀವಾಸ್ ಪಂಡಿತ್. ಸೊ ಇವ 5 ಕೂಡಿ ಪಂಚತತ್ವ ಆಗ್ತೈತಿ. ಸೊ ನಾವ್ ಆಕ್ಚುಲಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಾಕ, ಈ ಎಲ್ಲಾ ಕೃಷ್ಣ ಪ್ರಜ್ಞೆ ಎಲ್ಲಾ ಪ್ರಾಕ್ಟೀಸ್ ಮಾಡಾಕ ನಮಗ ಕ್ವಾಲಿಫಿಕೇಶನ್ ಇಲ್ಲ. ನಾವ್ ಆಕ್ಚುಲಿ ಅಗ್ದಿ ಪತಿತ್ ಜೀವಿಗಳು ನಾವು. ಆದ್ರೆ ನಮಗ್ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಾಕ ನಮಗ್ ಕ್ವಾಲಿಫಿಕೇಶನ್ ಬರೋದನ್ನ ಇವ್ರ ಪಂಚತತ್ವದ ಕೃಪೆಯಿಂದ, ಪಂಚತತ್ವ ಅವ್ರ ಕೃಪೆಯಿಂದಾನ ನಮಗ್. ಆಮೇಲೆ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಾಗ ಬಹಳ ಅಪರಾಧ ಮಾಡ್ತೇವೆ. 10 ಅಪರಾಧ ಇರ್ತಾವ, ಗುರುದ ವಾಕ್ಯ, ಆಮೇಲೆ ಶ್ರುತಿ ಶಾಸ್ತ್ರನಿಂದ ಎಷ್ಟೊಂದು 10 ಅಪರಾಧ ಅದಾವ. ಸೊ ಆ 10 ಅಪರಾಧ ನಾವು ಮಾಡೋದ್ರಿಂದ ನಮ್ ಭಕ್ತಿ ಏನ್ ಗ್ರೋತ್ ಆಗ್ತೈತಲ್ಲ ಅದು ನಿಂತು ಬಿಡ್ತೈತಿ. ಸೊ ಆ ಭಕ್ತಿ ನಮ್ದು ಗ್ರೋತ್ ಆಗೋದ್ ನಿಲ್ಬಾರ್ದು. ನಾವು ಅಪರಾಧ ಮಾಡೋದ್ರಿಂದಾನು ನಾವು ಹೆಂಗ್ ಅದನ್ನ ಓವರ್ಕಮ್ ಮಾಡ್ಬೇಕು, ಅದನ್ನ ಹೆಂಗ್ ದಾಟ್ಕೊಂಡು ಹೋಗ್ಬೇಕು, ಅದು ದಾಟ್ಕೊಂಡು ಹೋಗಾಕನು ಇವ್ರ ಪಂಚತತ್ವ ಅವ್ರ ಕೃಪೆಯಿಂದಾನ ನಾವು ದಾಟ್ಕೊಂಡು ಹೋಗ್ಬೋದು ನಮ್ಮ ಅಪರಾಧಗಳನ್ನೆಲ್ಲ. ಅದಕ್ಕೆ ನಾವು ಅಪರಾಧ ಮಾಡತೇವಿ, ನಾವು ಹೆಂಗೂ ಕೃಪೆ ಐತಿ, ನಾವು ಅಪರಾಧ ಮಾಡ್ಕೋತಾನೆ ಹೋಗ್ತೇವಿ, ಹೆಂಗೂ ಕೃಪೆ ಐತಲ್ಲ ಅಂತ ಹೇಳ್ಕೊಂಡು ಹೋದ್ರೆ ನಡೆಯೋದಿಲ್ಲ. ನಾವು ನಮ್ಮ ಸಿನ್ಸಿಯರ್ ಆಗಿ ನಾವು ಟ್ರೈ ಮಾಡ್ಕೋತಿರ್ಬೇಕು. ನಾವು ಟ್ರೈ ಮಾಡ್ಕೋತಿದ್ದಂಗನ ನಮ್ ಸಿನ್ಸಿಯಾರಿಟಿ ನೋಡಿ ಪಂಚತತ್ವ ಅವರು ನಮಗ ಕೃಪೆ ತೋರಿಸ್ತಾರ, ಕರುಣಾ ತೋರಿಸ್ತಾರ. ಸೊ ಈ ಪಂಚತತ್ವದಾಗ 3 ಜನ ಏನದಾರಲ್ಲ ಪ್ರಭುಗಳು. ಯಾರು? ವಿಷ್ಣು ತತ್ವ. ಯಾರ್ಯಾರು ವಿಷ್ಣು ತತ್ವ? ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಮತ್ತು ಅದ್ವೈತಾಚಾರ್ಯ ವಿಷ್ಣು ತತ್ವ. ಆಮೇಲೆ ಶಕ್ತಿ ತತ್ವ ಮತ್ತು ಜೀವ ತತ್ವ. ಸೊ ಶಕ್ತಿ ತತ್ವ ಮತ್ತು ಜೀವ ತತ್ವ ಅಗ್ದಿ ಕ್ಲಿಯರ್ ಆಗೈತಿ. ಶಕ್ತಿ ತತ್ವ ಜೀವ ತತ್ವ ಯಾಕದಾರ? ಸೇವೆ ಮಾಡಾಕ, ವಿಷ್ಣು ತತ್ವಾಗ ಸೇವೆ ಮಾಡಾಕ. ಆದ್ರೆ ವಿಷ್ಣು ತತ್ವ ಒಳಗನ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಅದಾವ. ವಿಷ್ಣು ತತ್ವ ಒಳಗನ ಅಗ್ದಿ ಉತ್ತಮ ವಿಷ್ಣು ತತ್ವ ಅಂದ್ರ ಕೃಷ್ಣ. ಆ ಕೃಷ್ಣ ಇಂದ ಮುಂದೆ ಎಕ್ಸ್ಪಾನ್ಷನ್ ಆಗಿ ಬರೋದು ಬಲರಾಮ, ಆಮೇಲೆ ಮತ್ತ ವಿಷ್ಣು, ಮಹಾವಿಷ್ಣು ಅಂದ್ರ ನಿತ್ಯಾನಂದ ಪ್ರಭು ಮತ್ತು ಅದ್ವೈತಾಚಾರ್ಯ. ಸೊ ಆಕ್ಚುಲಿ ನಿತ್ಯಾನಂದ ಪ್ರಭು ಮತ್ತು ಅದ್ವೈತಾಚಾರ್ಯನು ದೇವ್ರ ವಿಷ್ಣು ತತ್ವನ. ಆದ್ರ ಅವ್ರ ತಮ್ಮಷ್ಟಕ್ಕೆ ತಾವ ದಾಸರು ಅನ್ಕೋತಾರ. ಚೈತನ್ಯ ಮಹಾಪ್ರಭು ಅವರಿಗೆ ಮಹಾಪ್ರಭು ಆಗ್ತಾರೆ. ಆಕ್ಚುಲಿ 3 ಜನ ಪ್ರಭು. ಚೈತನ್ಯ ಮಹಾಪ್ರಭು ಅವರು ಮಹಾಪ್ರಭು, ಉತ್ತಮ ಪ್ರಭು. ಆಮೇಲೆ ಇವರಿಬ್ರು ಚೈತನ್ಯ ಮಹಾಪ್ರಭು ಅವರಿಗೆ ದಾಸರು. ಬಟ್ ಚೈತನ್ಯ ಮಹಾಪ್ರಭು ಅವ್ರಿಗೂ ಅವ್ರ ಆಯು ನೋಡಿದ್ರೆ ಚೈತನ್ಯ ಮಹಾಪ್ರಭುಗೂ ಇಬ್ರು ದೊಡ್ಡವರು. ಸೊ ಅದರಿಂದ ಚೈತನ್ಯ ಮಹಾಪ್ರಭು ಅವರಿಗೆ ಯಾವಾಗ್ಲೂ ರೆಸ್ಪೆಕ್ಟ್ ಇಂದ ನೋಡ್ತಾರೆ, ಯಾವಾಗ್ಲೂ. ಸೊ ರೆಸ್ಪೆಕ್ಟ್ ಇಂದ ನೋಡ್ತಾರೆ ಅವರಿಬ್ರಿಗೂ. ಸೊ ಅದು ಅವರಿಬ್ರಿಗೂ ಇಷ್ಟ ಆಗೋದಿಲ್ಲ, ಯಾಕಂದ್ರೆ ಅವರಿಬ್ರು ದಾಸರು ಚೈತನ್ಯ ಮಹಾಪ್ರಭು ಅವರಿಗೆ. ಸೊ ಅವರಿಬ್ರು ದಾಸರಾಗೋದ್ರಿಂದ ಅವರಿಗೆ ಚೈತನ್ಯ ಮಹಾಪ್ರಭು, ಯಾವಾಗ್ಲೂ ಚೈತನ್ಯ ಮಹಾಪ್ರಭು ಅಂದ್ರೆ ದೇವರು, ಅವರಿಗೆ ಚೈತನ್ಯ ಮಹಾಪ್ರಭು ಮೇಲೆ ಬಾಳ್ ರೆಸ್ಪೆಕ್ಟ್. ಆದ್ರೆ ಅವ್ರ ಆಯುದಾಗ ದೊಡ್ಡವ್ರು ಇರೋದ್ರಿಂದ ಚೈತನ್ಯ ಮಹಾಪ್ರಭು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಅದರಿಂದ ಅವ್ರಿಗೆ ಇಷ್ಟ ಆಗೋದಿಲ್ಲ, ಚೈತನ್ಯ ಮಹಾಪ್ರಭು ಇಷ್ಟ ಆಗೋದಿಲ್ಲ. ಅವ್ರು ಯಾವಾಗ್ಲೂ ತಮ್ಮಷ್ಟಕ್ಕೆ ತಾವು ದಾಸ ಅನ್ಕೊಳ್ಳೋದು, ಅವರಿಗೂ ಇಷ್ಟ ಆಗೋದಿಲ್ಲ. ಚೈತನ್ಯ ಮಹಾಪ್ರಭು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಬಟ್ ಆಕ್ಚುಲಿ ಏನಾಗ್ತೈತಿ, ಯಾವಾಗ್ಲೂ ಚೈತನ್ಯ ಚರಿತಾಮೃತ, ಚೈತನ್ಯ ಲೀಲಾದಾಗ ಅವ್ರು ಎಲ್ಲಾರು ಚೈತನ್ಯ ಮಹಾಪ್ರಭು ಅವರಿಗೆ ದಾಸತ್ವದಾಗನ ಇರ್ತಾರ. ಆದ್ರ ಅವ್ರ ಅದ್ವೈತಾಚಾರ್ಯ ಒಂದ್ ಚಲೋ ಲೀಲೆ ಐತಿ. ಅದ್ರಾಗ ಏನ್ ಮಾಡ್ತಾರ ಅದ್ವೈತಾಚಾರ್ಯ, ಅವ್ರಿಗೆ ಇಷ್ಟ ಆಗ್ತಿರೋದಿಲ್ಲ ಯಾವಾಗ್ಲೂ ಚೈತನ್ಯ ಮಹಾಪ್ರಭು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು. ಈಗ ನಮಗ್ ಯಾವಾಗ್ಲೂ ಯಾರಾದ್ರೂ ದೊಡ್ಡವ್ರು ಬಂದ್ ನಮಗ್ ರೆಸ್ಪೆಕ್ಟ್ ಕೊಟ್ರೆ ನಮಗ್ ಚಲೋ ಅನಿಸ್ತೈತಿ. ಈಗ ಸಪೋಸ್ ನಾವ್ ಈಗ ನಮಗ್ ಭಕ್ತಿದಾಗ ತಗೊಂಡ್ ಬಂದವರು, ಅವ್ರ ಸಪೋಸ್ ಈಗ ಸತ್ಯಮೂರ್ತಿ ಪ್ರಭು ಅದಾರ. ಸತ್ಯಮೂರ್ತಿ ಪ್ರಭು ಬಂದ್ ಯಾವಾಗ್ಲೂ ನಮಗ್ ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಮಾತಾಜಿ, ನೀವ್ ಹೇಳ್ರಿ ಮಾತಾಜಿ, ನೀವ್ ಹೆಂಗ್ ಮಾಡ್ತೀರಿ ಹಂಗ್ ಮಾಡೋಣ, ಹಂಗ ಹೇಳಿದ್ರೆ ನಮಗ ಚಲೋ ಅನಿಸ್ತೈತಿ. ನಮಗ್ ಯಾವಾಗ ಚಲೋ ಅನಿಸ್ತೈತಿ, ಸತ್ಯಮೂರ್ತಿ ಪ್ರಭು ಅವ್ರ ಕಡೆ ನಾವು ಇನ್ಸ್ಟ್ರಕ್ಷನ್ ತಗೊಂಡು ನೀ ಹಿಂಗ್ ಮಾಡ ಹಂಗ್ ಮಾಡ ಅಂತ ಹೇಳೋದ್ರಿಂದ, ನಾವು ಮಾಡೋದ್ರಿಂದ ಅವಾಗ ನಮಗ್ ಚಲೋ ಅನಿಸ್ತೈತಿ. ಸೊ ಯಾವಾಗ್ಲೂ ನಾವು ಯಾರು ಸ್ಪಿರಿಚುವಲಿ ಅಡ್ವಾನ್ಸ್ಡ್ ಇರ್ತಾರ ಅವ್ರಿಗೆ ಅವ್ರ ಕಡೆ ನಾವು ಇನ್ಸ್ಟ್ರಕ್ಷನ್ ತಗೊಳ್ಳೋದು, ಅವ್ರ ಕಡೆ ಆಜ್ಞಾ ತಗೊಳ್ಳೋದು
ನಾವ್ ಅದಕ್ ಚಲೋ ರಿಲೇಶನ್ಶಿಪ್. ಸೊ ಅದಕ್ಕೆ ಅದ್ವೈತಾಚಾರ್ಯಗೂ ಏನಾದ್ರೂ ಮಾಡಿ ಪ್ರೂವ್ ಮಾಡೋದಿತ್ತು, ಈ ಚೈತನ್ಯ ಮಹಾಪ್ರಭು ಅವರ ನಮ್ ಸ್ವಾಮಿ ಅಂತ ಹೇಳಿ ಪ್ರೂವ್ ಮಾಡೋದಿತ್ತು. ಆದ್ರೆ ಚೈತನ್ಯ ಮಹಾಪ್ರಭು ಯಾವಾಗ್ಲೂ ಅದ್ವೈತಾಚಾರ್ಯ ಅವರಿಗೆ ರೆಸ್ಪೆಕ್ಟ್ ಕೊಡ್ತಿರ್ತಾರಲ್ಲ, ಅದನ್ನ ಹೆಂಗಾರ ಇದು ಮಾಡೋದಿತ್ತು. ಅದಕ್ಕ ಅದ್ವೈತಾಚಾರ್ಯ ಏನ್ ಮಾಡ್ತಾರ, ಒಂದ್ ಪ್ಲಾನ್ ಮಾಡ್ತಾರ. ಈ ಚೈತನ್ಯ ಮಹಾಪ್ರಭು ಅವರಿಗೆ ಅಗ್ದಿ ಚೈತನ್ಯ ಮಹಾಪ್ರಭು ಎಲ್ಲರಿಗೂ ಕರುಣಾ ತೋರಿಸ್ತಾರ. ಆಮೇಲೆ ಕರುಣಾ ತೋರಿಸಿದಾದ್ಮೇಲೆ ಏನ್ ಹೇಳ್ತಾರ, ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಒಟ್ಟ ಇಷ್ಟ ಆಗೋದಿಲ್ಲ ಅನ್ನೋ ಕಾರ್ಯ ಏನಂತಂದ್ರ ಮಾಯಾವಾದ. ಮಾಯಾವಾದಿ ಭಾಷೆ ಸುಣ್ಣಿಲೆ ಹೋಯ್ಲ ಸರ್ವನಾಶ ಅಂತ ಹೇಳ್ತಾರೆ. ಈ ಮಾಯಾವಾದ ಎಲ್ಲಿ ಯಾರು ಮಾತಾಡ್ತಾರಲ್ಲ ಅವ್ರ ಮಾತನ್ನ ಕೇಳಬಾರ್ದು, ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ನಮ್ ಕಿವಿ ಒಳಗ ಹಾಕೋಬಾರ್ದು. ಸೊ ಚೈತನ್ಯ ಮಹಾಪ್ರಭು ಅವರಿಗೆ ಮಾಯಾವಾದ ಅಂದ್ರೆ ಒಟ್ಟ ಇಷ್ಟ ಇಲ್ಲ. ಅದಕ್ಕೆ ಅದ್ವೈತಾಚಾರ್ಯ ಪ್ಲಾನ್ ಮಾಡ್ತಾರ, ಇವ್ರ ಚೈತನ್ಯ ಮಹಾಪ್ರಭು ಅವರಿಗೆ ಹೆಂಗ್ ಇದು ಮಾಡ್ಬೇಕಂದ್ರೆ, ಕರುಣಾ ತೋರಿಸ್ಕೋಬೇಕಂದ್ರೆ ಅದ್ವೈತಾಚಾರ್ಯ ಶಾಂತಿಪುರಿಗೆ ಹೋಗ್ತಾರೆ. ಶಾಂತಿಪುರಿಗೆ ಹೋಗಿ ಮಾಯಾವಾದ ಪ್ರವಚನ ಕೊಡಕ್ ಶುರು ಮಾಡ್ಬಿಡ್ತಾರೆ. ಅವ್ರು ಭಕ್ತ ಆಗಿರ್ತಾರ, ಆದ್ರ ಮಾಯಾವಾದ ಪ್ರವಚನೆ ಮಾಡಕ್ ಶುರು ಮಾಡ್ಬಿಡ್ತಾರೆ. ಮಾಯಾವಾದನ ಅಗ್ದಿ ಗ್ರೇಟ್, ಎಲ್ಲಾರು ಎಲ್ಲಾರು ದೇವ್ರಾಗ್ತೇವಿ, ನಾವೆಲ್ಲಾರು ದೇವ್ರ ಬ್ಯಾರೆ ಜೀವ ಬ್ಯಾರೆ ಅಲ್ಲ, ಜೀವಾನು ದೇವ್ರಾಗ್ತಾರ ಸತ್ತಾದ್ಮೇಲೆ, ನಂಗೆಲ್ಲಾ ಮಾಯಾವಾದ ಪ್ರವಚನ ಹೇಳಕ್ ಶುರು ಮಾಡ್ಬಿಡ್ತಾರೆ. ಆ ಇನ್ಫಾರ್ಮೇಶನ್ ಚೈತನ್ಯ ಮಹಾಪ್ರಭು ಅವ್ರಿಗೆ ಹೋಗ್ತೈತಿ. ಚೈತನ್ಯ ಮಹಾಪ್ರಭು ಅವ್ರಿಗೆ ಗೊತ್ತೈತಿ ಎಲ್ಲಾರು ಅವರ ಪರಮಾತ್ಮ ಇರೋದು. ಸೊ ಅವ್ರಿಗೆಲ್ಲಾ ಗೊತ್ತಿರ್ತೈತಿ ಯಾರ್ಯಾರು ಏನೇನ್ ಮಾಡತ್ತಾರ ಅಂತ ಹೇಳಿ. ಆದ್ರೂ ಲೀಲೆದಾಗ ಇನ್ಫಾರ್ಮೇಶನ್ ಹೋಗ್ತೈತಿ ಚೈತನ್ಯ ಮಹಾಪ್ರಭು ಅವರಿಗೆ, ಹಿಂಗ ಅದ್ವೈತಾಚಾರ್ಯ ಮಾಯಾವಾದ ತಗೊಂಡ್ಬಿಟ್ಟಾರ. ಆಮೇಲೆ ಮಾಯಾವಾದಿ ಸನ್ಯಾಸಿಗೆಲ್ಲ ಅಗ್ದಿ ಖುಷಿ ಆಗ್ತಿರ್ತೈತಿ, ಯಾಕಂದ್ರ ಅದ್ವೈತಾಚಾರ್ಯ ಅವ್ರ ಅಗ್ದಿ ಉತ್ತಮವಾದ ಭಕ್ತರವರು, ಇಡೀ ವೈಷ್ಣವ ಸಮಾಜದಾಗನ ಅಗ್ದಿ ಉತ್ತಮವಾದವರು, ಆಮೇಲೆ ಅಗ್ದಿ ವರಿಷ್ಠವಾದವರು. ಆಮೇಲೆ ಅವರ ಚೈತನ್ಯ ಮಹಾಪ್ರಭು ಅವ್ರು ಬರಾಕ ಕಾರಣ ಆದವರು ಅದ್ವೈತಾಚಾರ್ಯ. ಅದನ್ನ ಮುಂದೆ ನೋಡೋಣ. ಸೊ ಇವ್ರ ಅದ್ವೈತಾಚಾರ್ಯನ ವೈಷ್ಣವರದಾಗ ಅಗ್ದಿ ಶ್ರೇಷ್ಠವಾದವರು ಮಾಯಾವಾದ ತಗೊಂಡಾರ, ಮಾಯಾವಾದದ ಪ್ರವಚನ ಮಾಡತ್ತಾರ ಅಂತ ಹೇಳಿ ಅಗ್ದಿ ಖುಷಿ ಆಗ್ಬಿಡ್ತಾರ ಎಲ್ಲಾರು ಮಾಯಾವಾದಿಸ್. ಸೊ ಬಂದ್ ಎಲ್ಲಾ ಅದ್ವೈತಾಚಾರ್ಯದ ಎಲ್ಲಾ ಪ್ರವಚನ ಎಲ್ಲಾ ಕೇಳಕ್ ಶುರು ಮಾಡ್ತಾರ. ಆಮೇಲೆ ಚೈತನ್ಯ ಮಹಾಪ್ರಭು ಇನ್ಫಾರ್ಮೇಶನ್ ಹೋಗ್ತೈತಿ, ಚೈತನ್ಯ ಮಹಾಪ್ರಭು ಬರ್ತಾರ. ಚೈತನ್ಯ ಮಹಾಪ್ರಭು ಇಷ್ಟು ಸಿಟ್ಟಾಗಿ ಬರ್ತಾರ, ಇಷ್ಟು ಕೋಪ ಮಾಡ್ಕೊಂಡ್ ಬರ್ತಾರ, ಒಂದ್ ಕೋಲ್ ತಗೊಂಡ್ ಬರ್ತಾರ. ಕೋಲ್ ತಗೊಂಡ್ ಬಂದ ಈ ಅದ್ವೈತಾಚಾರ್ಯ, ನಿನ್ ಸಲುವಾಗಿ ನಾನ್ ಬಂದೇನಿಲ್ಲಿ, ನೀನ್ ಜೋರಾಗಿ ಕರ್ದಿದ್ದಕ್ಕ ನಾನ್ ಇಲ್ಲಿ ಬಂದೇನಿ ಈ ಭೂಲೋಕಕ್ಕ, ನೀ ಬಂದ ಈ ಮಾಯಾವಾದ ಫಿಲಾಸಫಿ ಹೇಳಾತಿ ಅಂತ ಹೇಳಿ ಕೋಲ್ ತಗೊಂಡ್ ಹೊಡ್ಯಾಕ್ ಶುರು ಮಾಡ್ತಾರ ಅದ್ವೈತಾಚಾರ್ಯಗೆ. ನಿನ್ ಸಲುವಾಗಿ ನಾ ಬಂದೇನಿ, ನೀ ಉಲ್ಟಾನು ಹೊಂಟಿ ಅಲ್ಲ ಅಂತ ಹೇಳಿ. ಅದ್ವೈತಾಚಾರ್ಯ ಆಕ್ಚುಲಿ ಅವ್ರು ಮುದುಕ್ರವ್ರು. ಇಷ್ಟೊತ್ತಿಗೆ ಅದ್ವೈತಾಚಾರ್ಯ ಒಂದ್ 70 ಏಜ್ದಾಗ ಇರ್ತಾರೆ. ಸೊ ಆ ಹೊಡಿಯೋದ್ ನೋಡಿ ಸೀತಾ ಠಾಕುರಾಣಿ, ಅದ್ವೈತಾಚಾರ್ಯ ಅವ್ರ ಹೆಂಡತಿ ಸೀತಾ ಠಾಕುರಾಣಿಗೆ ಹೆದರಿಕೆ ಆಗ್ತೈತಿ. ಏನ್ ಮಾಡತ್ತೀನಿ, ಅವ್ರ ಅಗ್ದಿ ಮುದುಕ್ರದಾರ, ನೀ ಹಿಂಗ್ ಹೊಡೆದ್ರ ಅವ್ರು ಸತ್ತು ಹೋಗ್ತಾರ ಅಂತೇಳಿ ಸೀತಾ ಠಾಕುರಾಣಿ. ಆಮೇಲೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಹಿಂಗ್ ಮಾಡತ್ತಾರ, ಅವ್ರಿಗೆ ಇದ ಪನಿಷ್ಮೆಂಟ್, ಅವ್ರಿಗೆ ಹಿಂಗ್ ಹೊಡಿಬೇಕ, ಬೀಳ್ಬೇಕು ಅವ್ರಿಗೆ ಒಂದೆರಡು ಅಂತ ಹೇಳಿ. ಅವಾಗ ಅದ್ವೈತಾಚಾರ್ಯ ತುಂಬಾ ಸಂತೋಷ ಆಗ್ಬಿಡ್ತೈತಿ. ನನಗ್ ಫೈನಲಿ ಸಿಕ್ತು ಚೈತನ್ಯ ಮಹಾಪ್ರಭು ಅವ್ರ ಕರುಣೆ, ನನಗ್ ಸಿಕ್ತು, ಪ್ರೂವ್ ಆತ್ ಫೈನಲಿ. ಚೈತನ್ಯ ಮಹಾಪ್ರಭು ಅವ್ರು ಒಪ್ಕೊಂಡ್ರು, ಅವ್ರ ಈ ಭೂಲೋಕಕ್ಕ ದೇವ್ರನ್ನ, ಅವರ ದೇವ್ರು ಅವರ ಭೂಲೋಕಕ್ಕೆ ಬಂದಾರ, ಎಲ್ಲಾರಿಗೂ ಕರುಣ ತೋರ್ಸಾಕ್ ಬಂದಾರ ಅಂತ ಹೇಳಿ ಪ್ರೂವ್ ಆತು. ನಾ ಫೈನಲಿ ಪ್ರೂವ್ ಮಾಡಿದೆ, ನಾನ ಗೆದ್ದೆ ಅಂತ ಹೇಳಿ ಗೊತ್ತಾಯ್ತು. ಆಮೇಲೆ ಚೈತನ್ಯ ಮಹಾಪ್ರಭು ಗೊತ್ತಾಗ್ತೈತಿ, ಅಯ್ಯೋ ಇವರೆಲ್ಲ ಇದನ್ನೆಲ್ಲ ಪ್ಲಾನ್ ಮಾಡಿ ಟ್ಯಾಕ್ಟಿಕ್ಸ್ ಮಾಡಿದು ಮಾಡ್ಯಾರ ಅಂತ ಹೇಳಿ, ಅದ್ರೆಲ್ಲ ಆಗೋಗೈತಿ, ಓಕೆ ಅಂತೇಳಿ ಒಪ್ಕೊಂಡ್ಬಿಡ್ತಾರೆ. ಸೊ ಅದ್ವೈತಾಚಾರ್ಯ ಆಕ್ಚುಲಿ ಅವರು ಚೈತನ್ಯ ಮಹಾಪ್ರಭು ಅವ್ರಿಗೂ ಎಷ್ಟು 32 ವರ್ಷ ದೊಡ್ಡವರು, 52 ವರ್ಷ ದೊಡ್ಡವರು. ಸೊ ಅವರು ಆಕ್ಚುಲಿ ಆ ಕಾಲದಾಗ ನವದ್ವೀಪ್ ಅಂದ್ರ ಆ ಕಾಲದಾಗ ಈಗಿನ IIT ಇದ್ದಂಗ. ಎಲ್ಲಾ ಸ್ಕಾಲರ್ಸು, ಎಲ್ಲಾ ಅಗ್ದಿ ಚಲೋ ಬುದ್ಧಿವಂತರು, ಯಾರ್ಯಾರು ಶಾಸ್ತ್ರ ಜ್ಞಾನ ಎಲ್ಲ ಪಡ್ಕೊಂಡವ್ರು, ಶಾಸ್ತ್ರ ಜ್ಞಾನ ಪಡ್ಕೋಬೇಕಂತನ್ನೋರು ಎಲ್ಲಾರು ನವದ್ವೀಪಿಗೆ ಬರೋರು. ಅಗ್ದಿ ಸ್ಕಾಲರ್ಶಿಪ್ IIT ಇದ್ದಂಗ, MIT ಇದ್ದಂಗ, ಅಗ್ದಿ ದೊಡ್ಡ ಇನ್ಸ್ಟಿಟ್ಯೂಟ್ ಇದ್ದಂಗ ನವದ್ವೀಪ್. ಸೊ ಅಲ್ಲಿ ಅದ್ವೈತಾಚಾರ್ಯ ಇದ್ರು. ಸೊ ಅದ್ವೈತಾಚಾರ್ಯರಿಗೆ ಅಲ್ಲಿ ನೋಡೋ ಎಲ್ಲಾರು ಸ್ಕಾಲರ್ಸ್ ಇದ್ರು, ಎಲ್ಲಾರು ಬ್ರಾಹ್ಮಣರಿದ್ರು, ಆದ್ರ ಅವರಿಗೆ ಭಕ್ತಿ ಭಾವ ಇರ್ಲಿಲ್ಲ. ಅವ್ರು ಬ್ರಾಹ್ಮಣರಿದ್ರು ಅವ್ರಿಗೆ ಅಗ್ದಿ
ಶಾಸ್ತ್ರಜ್ಞಾನ ಇದ್ರೂನು ಅವ್ರು ಯಾವಾಗ್ಲೂ ವಾದ ಮಾಡೋದು, ಆಮೇಲೆ ತಮ್ಮಷ್ಟಕ್ಕೆ ನನಗ್ ಜಾಸ್ತಿ ನಾಲೆಜ್ ಐತಿ, ನನಗ್ ಜಾಸ್ತಿ ಬುದ್ಧಿವಂತಿಕೆ ಐತಿ ಅಂತ ತೋರ್ಸೋದು, ಆಮೇಲೆ ಆತರ ಅಗ್ದಿ ದಂಭವಂತರಿದ್ರು. ಆಮೇಲೆ ಅವ್ರ ಪ್ರಾಕ್ಟೀಸಸ್ ಚಲೋ ಇರ್ಲಿಲ್ಲ. ಎಲ್ಲಾ ಶಾಸ್ತ್ರಜ್ಞಾನ ಎಲ್ಲ ತಗೊಂಡ್ರು ಅವರೆಲ್ಲ ಬಿಡಿ ಸೇದೋದು, ಅಂದ್ರೆ ಆತರ ಎಲ್ಲ ಸೆರೆ ಕುಡಿಯೋದು ಆತರ ಎಲ್ಲ ಮಾಡ್ತಿದ್ರು. ಸೊ ಅವ್ರ ಪ್ರಾಕ್ಟೀಸ್ ಎಲ್ಲ ಕ್ಲೀನ್ ಲೈಫ್ ಸ್ಟೈಲ್ ಇರ್ಲಿಲ್ಲ ಅವ್ರದ್ದು. ಕ್ಲೀನ್ ಲೈಫ್ ಸ್ಟೈಲ್ ಇದ್ರೂನು ಅವ್ರು ಪೂರ್ತಿ ತ್ಯಾಗ ಮಾಡಿ ಅಗ್ದಿ ರಿನೌನ್ಸ್ಡ್ ಇದ್ರೂನು ಅವ್ರ ಹೃದಯ ಗಟ್ಟಿಯಾಗಿತ್ತು. ಅಂದ್ರ ಅವ್ರ ಸೂಕ್ಷ್ಮ ಹೃದಯದವ್ರು ಇರ್ಲಿಲ್ಲ. ಆಮೇಲೆ ಅವರಿಗೆ ಭಕ್ತಿ ಅಂದ್ರೇನು, ಈ ಪೂರ್ತಿ ವೇದಗಳು ಅಂತ ಏನು, ವೇದಗಳು ಏನ್ ಹೇಳತಾವ, ಈ ಭಕ್ತಿನ ವೇದಗಳ ಅಂತ ಅನ್ನೋದೆಲ್ಲ ಗೊತ್ತಿರ್ಲಿಲ್ಲ ಬ್ರಾಹ್ಮಣರಿಗೆ. ಸೊ ಬ್ರಾಹ್ಮಣರ ಈ ತರ ಇರುವಾಗ ಸೊಸೈಟಿ ಹೆಂಗ್ ನಡೀತೈತಿ? ಪ್ರಭುಪಾದರವ್ರು ಎಷ್ಟ್ ಸತಿ ಹೇಳ್ತಾರೆ, ಬ್ರಾಹ್ಮಣ ಅಂದ್ರೇನು, ಪೂರ್ತಿ ಸೊಸೈಟಿನ ಒಂದು ಶರೀರ ಕಂಪೇರ್ ಮಾಡಿದ್ರ ಬ್ರಾಹ್ಮಣರೇನು ತಲೆ, ಆಮೇಲೆ ವೈಶ್ಯಾಸು ಕೈ, ಆಮೇಲೆ ಕ್ಷತ್ರಿಯಾಸು ಪೂರ್ತಿ ಕ್ಷತ್ರಿಯಾಸ್ ಕೈ, ಆಮೇಲೆ ವೈಶ್ಯಾಸು ಹೊಟ್ಟೆ. ಅಂದ್ರೆ ಹೊಟ್ಟೆನೆ ನಮಗೆಲ್ಲ ಇದು ಕೊಡುತ್ತೆ, ಪೋಷಣೆ ಕೊಡುತ್ತೆ. ಸೊ ಆ ತರ ವೈಶ್ಯಾಸಿಂದಾನೇ ಎಲ್ಲ ದುಡ್ಡು ಎಲ್ಲ ಬರೋದು. ಆಮೇಲೆ ಶೂದ್ರರು ಕಾಲು. ಸೊ ಎಲ್ಲಾ ಕ್ಷತ್ರಿಯಸು ವೈಶ್ಯಾಸು ನಮ್ ಕಾಲು ಹೊಟ್ಟೆ ಕೈ ಎಲ್ಲಾ ಸರಿ ಇತ್ತು, ಆದ್ರೆ ನಮ್ ತಲೆನ ಸರಿ ಇರ್ಲಿಲ್ಲ ಅಂದ್ರೆ ಏನು ಯೂಸ್ ಇಲ್ಲ. ಫಸ್ಟ್ ತಲೆ ಸುದ್ದಿರ್ಬೇಕು, ಆಮೇಲೆ ಬೇರೆ ಎಲ್ಲ ಏನನ್ ಸರಿ ಇರ್ಲಿಲ್ಲ ಅಂದ್ರೂ ಇರ್ತೈತಿ, ಫಸ್ಟ್ ತಲೆ ಸುದ್ದಿರ್ಬೇಕು. ಸೊ ಬ್ರಾಹ್ಮಣರನ್ನ ಸರಿ ಇಲ್ಲ ಅಂತಂದ್ರ ಆ ಸೊಸೈಟಿ ಕರೆಕ್ಟ್ ಆಗಿ ಇರಾಕ ಸಾಧ್ಯ ಇಲ್ಲ. ಸೊ ಅದ್ವೈತಾಚಾರ್ಯ ಅಗ್ದಿ ನೊಂದ್ಕೊಂಡಿರ್ತಾರ. ಅದ್ವೈತಾಚಾರ್ಯ, ಶ್ರೀವಾಸ್ ಪಂಡಿತ್ ಅವರೆಲ್ಲರೂ ತುಂಬಾ ನೊಂದ್ಕೊಂಡಿರ್ತಾರ. ಬಹಳ ಕಡಿಮೆ ವೈಷ್ಣವ್ರು ಇರ್ತಾರ. ಆಮೇಲೆ ವೈಷ್ಣವ್ರದ್ದು ಕೇಳೋರು ಯಾರು ಇರೋದಿಲ್ಲ ಆ ಟೈಮ್ದಾಗ. ಸೊ ಅದಕ್ಕ ಅದ್ವೈತ ಆಚಾರ್ಯರು ಅನ್ಕೋತಾರ, ನನ್ನಿಂದ ಅಂತೂ ಇದು ಆಗೋದಿಲ್ಲ, ಯಾವ್ದು ಸಾದಾ ಸೀದಾ ಅವತಾರದಿಂದ ಆಗೋದಿಲ್ಲ. ಇದನ್ನ ಈ ಪೂರ್ತಿ ಸೊಸೈಟಿ ಚೇಂಜ್ ಮಾಡ್ಬೇಕಂತಂದ್ರ ಸ್ವಯಂ ಕೃಷ್ಣನ ಬರ್ಬೇಕು. ಸ್ವಯಂ ಕೃಷ್ಣ ಬಂದ್ರಷ್ಟೇ ಈ ಸೊಸೈಟಿ ಚೇಂಜ್ ಮಾಡಕ್ ಆಗ್ತೈತಿ, ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳಿ ಎಲ್ಲಾ ಅದ್ವೈತಾಚಾರ್ಯ, ಶ್ರೀವಾಸ್ ಪಂಡಿತ್ ಎಲ್ಲಾರು ಕಂಟಿನ್ಯೂಸ್ ಕೀರ್ತನ್ ಮಾಡ್ತಿರ್ತಾರೆ, ಹರೇ ಕೃಷ್ಣ ಮಹಾಮಂತ್ರ ಕೀರ್ತನ್ ಮಾಡ್ತಿರ್ತಾರೆ. ಸೊ ಅವ್ರು ಜೋರಾಗಿ ಕೀರ್ತನ್ ಮಾಡೋದ್ರಿಂದ ಎಲ್ಲಾರು ಬೈತಿರ್ತಾರೆ, ಬ್ರಾಹ್ಮಣ ಸಮಾಜ ಎಲ್ಲ ಬೈತಿರ್ತಾರೆ, ಇವ್ರು ಇಷ್ಟು ಜೋರಾಗಿ ಕೀರ್ತನ್ ಮಾಡತಾರ, ಅದು ಚತುರ್ಮಾಸದಾಗ ಕೀರ್ತನ್ ಮಾಡತಾರ. ಚತುರ್ಮಾಸದಾಗ ವಿಷ್ಣು ಮಲ್ಕೊಂಡಿರ್ತಾರ, ಮಹಾವಿಷ್ಣು. ಇವ್ರು ಕೀರ್ತನ್ ಮಾಡೋದ್ ಕೇಳಿ, ಶಬ್ದ ಕೇಳಿ ಮಹಾವಿಷ್ಣು ಎದ್ರ ಪೂರ್ತಿ ಪ್ರಳಯ ಆಗ್ಬಿಡ್ತೈತಿ. ಏನ್ ಪ್ರಳಯ ಆಗ್ತೈತಿ? ಮಹಾವಿಷ್ಣುನ ಅದ್ವೈತಾಚಾರ್ಯ ಆಗಿಲ್ ಬಂದಾರ, ಅವರೇ ಕೀರ್ತನ್ ಮಾಡತಾರ, ಏನ್ ಮಹಾವಿಷ್ಣು? ಆಮೇಲೆ ಮಹಾವಿಷ್ಣು ಹೇಳ್ತಾರಂತ ಯಾವ ವೇದದಾಗೂ ಹೇಳಿಲ್ಲ. ಕೀರ್ತನ್ ಎಷ್ಟು ಮಾಡಿದ್ರು ವಿಷ್ಣುಗ ಇನ್ನೂ ಖುಷಿನ ಆಗ್ತಿರ್ತೈತಿ. ಸೊ ಆತರ ಎಲ್ಲ ಏನೋ ಅಪಸಂಪ್ರದಾಯಗಳು ಇನ್ನೇನು ಹೇಳ್ತಿರ್ತಾರೆ ಬ್ರಾಹ್ಮಣರು. ಸೊ ಅದ್ವೈತಾಚಾರ್ಯ ಅವರೆಲ್ಲ ಕೀರ್ತನ್ ಮಾಡ್ತಾರ. ಆಮೇಲೆ ಅದ್ವೈತಾಚಾರ್ಯ ಸ್ಪೆಷಲ್ ಆಗಿ ಗಂಗಾ ತಟಕ್ ಹೋಗಿ ಸಾಲಿಗ್ರಾಮ ಇಟ್ಕೊಂಡು ಸಾಲಿಗ್ರಾಮ ಪೂಜೆ ಮಾಡ್ತಾರೆ. ತುಳಸಿ ಹಾಕಿ ಗಂಗಾ ಜಲ ಕೊಟ್ಟು ಸಾಲಿಗ್ರಾಮದ ಪೂಜೆ ಮಾಡಿ ಜೋರಾಗಿ ಹೂಕಾರ ಅಂತ ಹೇಳ್ತಾರೆ ಕೃಷ್ಣದಾಸ್ ಕವಿರಾಜ್ ಅವರು, ಗೋಸ್ವಾಮಿ ಅವರು. ಹೂಕಾರ ಅಂದ್ರೆ ಜೋರಾಗಿ, ಅಗ್ದಿ ಜೋರಾಗಿ ಕೃಷ್ಣಂಗ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ದಯಮಾಡಿ ಬಾರಪ್ಪ ಅಂತ ಹೇಳಿ ಜೋರಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಹಂಗ ಜೋರಾಗಿ ಕೂಗಿ ಕೇಳ್ತಿರ್ತಾರೆ. ಅದ್ವೈತಾಚಾರ್ಯ ಪ್ರಾರ್ಥನೆ ಮಾಡ್ತಿರ್ತಾರೆ, ಕೃಷ್ಣ ಬಾ ಬಂದು ಸಮಾಜದ್ದು ಉದ್ಧಾರ ಮಾಡ ಅಂತ ಹೇಳಿ. ಅದಕ್ಕ ಕೃಷ್ಣ ಆಕ್ಚುಲಿ ಹೇಳ್ತಾರ, ತುಳಸಿ ದಲ ಮಾತ್ರೇನ ಜಲಸ್ಯ ಚುಳಕೇನವ. ಅಂದ್ರ ತುಳಸಿ ದಳ, ತುಳಸಿ ಲೀಫ್, ತುಳಸಿ ದಳ ಇಟ್ಟು ಆಮೇಲೆ ಸ್ವಲ್ಪ ಮುಷ್ಟಿ ಅಷ್ಟಷ್ಟ ನೀರು ಕೊಟ್ಟು ನಾವು ಏನಾದ್ರೂ ಪ್ರಾರ್ಥನೆ ಮಾಡಿದ್ರ ವಿಕ್ರಣತೆ ಸ್ವ ಆತ್ಮಾನಂ ಭಕ್ತೇಭ್ಯೋ ಭಕ್ತವತ್ಸಲ. ವಿಕ್ರಣತೆ ಸ್ವ ಆತ್ಮಾನಂ ಅಂದ್ರ ನಾವು ಇಷ್ಟು ಸಣ್ಣದಾಗಿ ಪೂಜಾ ಮಾಡಿದ್ರೆ ಸಾಕು. ತುಳಸಿ ಇಟ್ಟು
ಸ್ವಲ್ಪ ನಮ್ ಕೈಯಾಗ ಆಗೋವಷ್ಟು ನೀರ್ ಕೊಟ್ಟು ಕೃಷ್ಣಂಗ ಪ್ರಾರ್ಥನೆ ಮಾಡಿದ್ರ ಕೃಷ್ಣ ಏನಾಗ್ತಾನ, ಕೃಷ್ಣ ವಿಕ್ರಣತೆ ಸ್ವ ಆತ್ಮಾನಂ, ತನ್ನಷ್ಟಕ್ಕೆ ತಾನು ಕೊಟ್ಟು ಬಿಡ್ತಾನ ಕೃಷ್ಣ. ನಮಗ ಯಾರು ಆ ತರ ಪ್ರಾರ್ಥನೆ ಮಾಡ್ತಾರಲ್ಲ, ಕೃಷ್ಣ ತನ್ನಷ್ಟಕ್ಕೆ ತಾನು ಕೊಟ್ಟು ಬಿಡ್ತಾನ ಅಂತ ಭಕ್ತರಿಗೆ. ಸೊ ಭಕ್ತೇಭ್ಯೋ ಭಕ್ತವತ್ಸಲ, ಅದಕ್ಕ ಭಕ್ತವತ್ಸಲ ಅಂತ ಹೇಳ್ತಾರ. ಅದಕ್ಕ ನಮಗ ಪ್ಯೂರ್ ಡಿವೋಷನ್ ಅಂತಾರಲ್ಲ, ಶುದ್ಧ ಭಕ್ತಿ ಅಷ್ಟು ಈಸಿಯಾಗಿ ಕೃಷ್ಣ ಕೊಡೋದಿಲ್ಲ. ಯಾಕಂದ್ರ ಶುದ್ಧ ಭಕ್ತರು ಯಾರು ಇರ್ತಾರಲ್ಲ ಅವರಿಗೆ ಅವ್ರಿಗೆ ಕೀಳ ಆಗ್ತಾನ ಕೃಷ್ಣ. ಅಂದ್ರ ಅವ್ರು ಏನ ಕೇಳಿದ್ರು ಕೃಷ್ಣ ಅದನ್ನ ಮಾಡಾಕ ರೆಡಿ ಆಗಿರ್ತಾನ. ಅವ್ರ ಕಂಟ್ರೋಲ್ದಾಗ ಬಂದ್ಬಿಡ್ತಾನ. ನಾವ್ ನೋಡ್ತೇವೆ ದಾಮೋದರ್ ಲೀಲಾದಾಗೆಲ್ಲ ಹೆಂಗ್ ಯಶೋದಮ್ಮಾಯಿ ಕೃಷ್ಣನ್ ಕಟ್ ಹಾಕ್ತಾಳ, ದೇವ್ರನ್ ಕಟ್ ಹಾಕಕ್ ಆಗೋದಿಲ್ಲ, ಆದ್ರ ಆ ಶುದ್ಧ ಭಕ್ತಿಯಿಂದ ಕಟ್ ಹಾಕಕ್ ಆಗ್ತೈತಿ. ಸೊ ಶುದ್ಧ ಭಕ್ತಿ, ಆ ಗೋಪೀಸ್ ಎಲ್ಲ ನೋಡ್ತೇವಿ ಹೆಂಗ್ ಗೋಪೀಸ್ ವೃಂದಾವನದಾಗ ಗೋಪೀಸ್ ಕೃಷ್ಣಂಗ ಹೆಣ್ಮಕ್ಳು ಡ್ರೆಸ್ ಹಾಕಿ ಡಾನ್ಸ್ ಮಾಡ್ಸಾಕ್ ಹಚ್ತಾರ ಕೃಷ್ಣನ್. ಸೊ ಆ ತರ ಎಲ್ಲ ಅಂದ್ರೆ ಕೃಷ್ಣ ತನ್ನ ಶುದ್ಧ ಭಕ್ತರ ಕಂಟ್ರೋಲ್ದಾಗ ಬಂದ್ಬಿಡ್ತಾನ. ಸೊ ಅದರಿಂದ ಶುದ್ಧ ಭಕ್ತಿ ಸಿಗೋದಷ್ಟು ಈಸಿ ಅಲ್ಲ. ಆದ್ರ ಅದ್ವೈತಾಚಾರ್ಯ ಶುದ್ಧ ಭಕ್ತರ ರೂಪದಾಗ ಅದಾರ. ಸೊ ಅವ್ರಷ್ಟು ಜೋರಾಗಿ ಕೇಳ್ಕೊಳ್ಳೋದ್ರಿಂದ ಕೃಷ್ಣ ಅವತಾರ ಆಗಿ ಬರ್ತಾನೆ ಚೈತನ್ಯ ಮಹಾಪ್ರಭು ಆಗಿ. ಸೊ ಅದ್ವೈತಾಚಾರ್ಯರ ಕಾರಣ ಕೃಷ್ಣನ ಚೈತನ್ಯ ಮಹಾಪ್ರಭು ಆಗಿ ಅವತಾರ ಆಗಿ ಬರಾಕ. ಸೊ ಅದಕ್ಕ ಆವಾಗ ಅದ್ವೈತಾಚಾರ್ಯ ಆಮೇಲೆ ಆಕ್ಚುಲಿ ಅವ್ರ ಗುರು ಯಾರು? ಅದ್ವೈತಾಚಾರ್ಯ ಅವ್ರ ಗುರು ಮಾಧವೇಂದ್ರ ಪುರಿ ಗೊತ್ತಲ್ಲ, ವೃಂದಾವನ್ನಿಂದ ಈ ಮಲಯ ಹಿಲ್ಸಿಗೆ ಹೋಗ್ತಾರೆ. ಇದು ಚಂದನ ತಗೊಂಡ್ ಬರಾಕ ಮಾಧವೇಂದ್ರ ಪುರಿ ಚಂದನ ತಗೊಂಡ್ ಬಂದು ವಿಗ್ರಹ ಇದು ಆಗಿರ್ತೈತಿ. ಭಾಳ ವರ್ಷ ಕೆಳಗ ಭೂಮಿ ಕೆಳಗಿರೋದ್ರಿಂದ ಫುಲ್ ಬಿಸಿಯಾಗಿ ಕಾವಾಗಿರೋದ್ರಿಂದ ಸ್ವಲ್ಪ ಚಂದನ ಬೇಕಂತ ಕೇಳ್ಕೊತಾರ. ಸೊ ಅದರಿಂದ ಮಾಧವೇಂದ್ರ ಪುರಿ ಹೋಗಿ ಚಂದನ ತಗೊಂಡ್ ಬರಾಕ್ ಹೋಗಿರ್ತಾರ ವೃಂದಾವನಿಂದ. ಸೊ ವೃಂದಾವನಿಂದ ಮಲಯ ಪರ್ವತಕ್ಕೆ ಹೋಗುವಾಗ ಬೆಂಗಾಲ್ ದಾಟಿ ಹೋಗ್ತಿರ್ತಾರ. ಆ ಬೆಂಗಾಲ್ ದಾಟಿ ಹೋಗುವಾಗ ಮಾಧವೇಂದ್ರ ಪುರಿ ಅದ್ವೈತಾಚಾರ್ಯ ಅವರು ಮಾಧವೇಂದ್ರ ಪುರಿ ನೋಡ್ತಾರೆ. ಸೊ ಮಾಧವೇಂದ್ರ ಪುರಿ ನೋಡಿದಾಗ ಗೊತ್ತಾಗ್ಬಿಡ್ತೈತೆ ಅದ್ವೈತಾಚಾರ್ಯ ಅವರಿಗೆ ಇವರು ಅಗ್ದಿ ಶುದ್ಧ ಭಕ್ತರು ಅಂತ ಹೇಳಿ. ಅವಾಗ ಅದ್ವೈತಾಚಾರ್ಯರು ಮಾಧವೇಂದ್ರ ಪುರಿಗೆ ಶರಣಾಗತಾಗಿ ಅವ್ರ ಹತ್ರ ದೀಕ್ಷಾ ತಗೋತಾರೆ. ಸೊ ಅದ್ವೈತಾಚಾರ್ಯರು ಆಕ್ಚುಲಿ ಮಾಧವೇಂದ್ರ ಪುರಿ ಅವರ ಶಿಷ್ಯರು. ಆಕ್ಚುಲಿ ಅದ್ವೈತಾಚಾರ್ಯ ಅವ್ರು ಹುಟ್ಟಿರೋದು ಶಾಂತಿಪುರದಾಗ, ಆಮೇಲೆ ನವದ್ವೀಪಿಗೆ ಹೋಗಿರ್ತಾರೆ. ಆಮೇಲೆ ಶಾಂತಿಪುರ ನವದ್ವೀಪ ಎರಡರಾಗೂ ಅವ್ರ ಮನೆ ಇರ್ತೈತೆ. ಅವ್ರು ಹುಟ್ಟಿರೋದು ಅವ್ರ ಪೇರೆಂಟ್ಸ್ ಆಕ್ಚುಲಿ ನಾಭಾದೇವಿ ಆಮೇಲೆ ಒಬ್ರು ಪಂಡಿತರು. ಸೊ ಅವರು ಹುಟ್ಟಿರೋ ಫಸ್ಟಿಗೆ ಅವ್ರ ಹೆಸರು ಇರೋದು ಕಮಲಾಕ್ಷ. ಅವ್ರ ಹೆಸರು ಕಮಲಾಕ್ಷ ಅಂದ್ರೆ ಕಮಲದ ತರ ಕಣ್ಣಿರೋದು, ಅಕ್ಷ ಅಂದ್ರೆ ಕಣ್ಣು. ಸೊ ಕಮಲಾಕ್ಷ ಅಂದ್ರೆ ಕಮಲ ತರ ಒಂದು ಲೋಟಸ್ ಐಡ್ ಕಮಲ ತರ ಕಣ್ಣಿರೋದು. ಅವರು ಕಮಲಾಕ್ಷ ಅಂತ ಹೆಸರಿಟ್ಟಿರ್ತಾರೆ. ಸೊ ಅದು ಅದ್ವೈತಾಚಾರ್ಯ ಅವರು ಮೊದಲನೇ ಹೆಸರು. ಸೊ ಅದ್ವೈತಾಚಾರ್ಯ ಸಣ್ಣವ್ರು ಇದ್ದಾಗ್ಲಿಂದಾನ ಅವರು ಪೂರ್ತಿ ಭಕ್ತಿದಾಗನ ಇರ್ತಾರೆ. ಯಾಕಂದ್ರೆ ಅವ್ರು ಮಹಾವಿಷ್ಣುನ ಅಲ್ಲ. ಸೊ ಅವರಿಗೆ ಭಕ್ತಿ ಅಂದ್ರೆ ಏನು ಎಲ್ಲ ಗೊತ್ತಿರ್ತೈತಿ. ಸೊ ಭಕ್ತರಾಗಿನೇ ಇರ್ತಾರೆ ಸಣ್ಣಂದಿರ್ತಾನ. ಸೊ ಆಮೇಲೆ ಮಾಧವೇಂದ್ರ ಪುರಿಗೆ ಭೇಟಿ ಆದ್ಮೇಲೆ ಮಾಧವೇಂದ್ರ ಪುರಿ ಅವ್ರ ಕಡೆ ದೀಕ್ಷಾ ತಗೊಂಡು ಅವರಿಗೆ ಪೂರ್ತಿ ಪ್ರಜ್ಞೆ ಬರ್ತೈತಿ. ಅವಾಗಿಂದಾನ ಅವ್ರು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಕ್ ಶುರು ಮಾಡ್ತಾರ. ಆಮೇಲೆ ಪ್ರವಚನ ಕೊಡೋಕ್ ಶುರು ಮಾಡ್ತಾರ. ಆಮೇಲೆ ಚೈತನ್ಯ ಮಹಾಪ್ರಭು ಅವರಿಗೆ ಕೃಷ್ಣರಿಗೆ ಕೇಳ್ಕೊತಾರ, ಪ್ರಾರ್ಥನೆ ಮಾಡ್ತಾರ ಬರ್ಬೇಕಂತ ಹೇಳಿ. ಸೊ ಇಲ್ಲಿ ನವದ್ವೀಪದಾಗ ಅದ್ವೈತಾಚಾರ್ಯ ಅವ್ರ ಗುರುಕುಲ್ ನಡೆಸ್ತಿರ್ತಾರೆ. ಪ್ರವಚನ ಕೊಡುವಾಗ ಸಚ್ಚಿ ಮಾತಾ ಅವ್ರ ಫಸ್ಟ್ ಪುತ್ರ, ಮೊದಲನೇ ಪುತ್ರ ವಿಶ್ವರೂಪ. ಸೊ ವಿಶ್ವರೂಪ ಅವರು ಚಿಕ್ಕವರಿದ್ದಾಗ ಅದ್ವೈತಾಚಾರ್ಯ ಅವ್ರ ಪ್ರವಚನ ಕೇಳಾಕ್ ಬರ್ತಿರ್ತಾರೆ. ಸೊ ಅವಾಗ ವಿಶ್ವರೂಪ ಅವ್ರು ಎಷ್ಟು ಫಾಸ್ಟ್ ಇದ್ರಂದ್ರ ಅದ್ವೈತಾಚಾರ್ಯ ಅವ್ರು ಹೇಳೋದೆಲ್ಲ ಪಟ ಹೇಳ್ತಿರ್ತಾರೆ. ಆಮೇಲೆ ಅಗ್ದಿ ಫಾಸ್ಟ್ ಆಗಿ ಎಲ್ಲ ಗ್ರಾಸ್ ಮಾಡ್ಕೋತಾರೆ ಭಕ್ತಿ ಅಂದ್ರೇನು, ಯಾಕೆ. ಸೊ ಅವರಿಗೆ ಒಂಥರ ವೈರಾಗ್ಯ ಹುಟ್ಕೋತಿರ್ತೈತಿ.
ಎಲ್ಲ ಭಕ್ತಿ ಭಾವ ಎಲ್ಲ ಬರೋದ್ರಿಂದ, ಅದ್ವೈತಾಚಾರ್ಯ ಅವ್ರ ಪ್ರವಚನ ಕೇಳೋದ್ರಿಂದ ಅವ್ರಿಗೆ ವೈರಾಗ್ಯ ಹುಟ್ಕೋತಿರ್ತೈತಿ. ಸೊ ವೈರಾಗ್ಯ ಹುಟ್ಟೋದ್ರಿಂದ ಒಂದಿನ ಏನಾಗ್ತೈತಿ, ಅವ್ರು ದೊಡ್ಡವರಾದ್ಮೇಲೆ ವಿಶ್ವರೂಪ ಅವರು ಮನಿ ಬಿಟ್ಟು, ಯಾರಿಗೂ ಹೇಳೋದ ಕೇಳೋದ ರಾತ್ರಿ ಹಂಗ ಮನಿ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದು ಸಚ್ಚಿ ಮಾತಾ ಅವರ ಮೊದಲನೇ ಪುತ್ರ ವಿಶ್ವರೂಪ. ಆವಾಗ ವಿಶ್ವರೂಪ ಆಕ್ಚುಲಿ ಅದ್ವೈತಾಚಾರ್ಯ ಅವ್ರ ಪ್ರವಚನ ಕೇಳಕ್ ಬರುವಾಗ ನಿಮಾಯ್ ಪಂಡಿತ್, ಚೈತನ್ಯ ಮಹಾಪ್ರಭು ಅವರು ನಿಮಾಯ್ ಪಂಡಿತ್ ಆಗಿರುವಾಗ ಅಗ್ದಿ ಚಿಕ್ಕವರು ಅಂದ್ರೇನು ಒಂದ್ 2-3 ವರ್ಷದವ್ರು ಇರ್ಬೋದು ಅಷ್ಟೇ. ಸೊ ಆವಾಗ ಟಿಫಿನ್ ಬ್ಯಾಗ್ ತಗೊಂಡ್ ಬರ್ತಿರ್ತಾರೆ ವಿಶ್ವರೂಪ ಅವರಿಗೆ. ಅವ್ರ ಅಮ್ಮ ಕೊಟ್ಟು ಕಳಿಸ್ತಾರೆ, ಎಲ್ಲ ಊಟ ಎಲ್ಲ ಕೊಟ್ಟು ಕಳಿಸ್ತಿರ್ತಾರೆ. ಸೊ ಟಿಫಿನ್ ಬ್ಯಾಗ್ ತಗೊಂಡ್ ಬರ್ತಿರ್ತಾರೆ. ಅವಾಗ ಅದ್ವೈತಾಚಾರ್ಯ ಅವ್ರು ನಿಮಾಯ್ ಪಂಡಿತನ್ ನೋಡಿರ್ತಾರೆ. ಆ ನಿಮಾಯ್ ಪಂಡಿತನ್ ನೋಡಿ ಅದ್ವೈತಾಚಾರ್ಯ ಅವರಿಗೆ ಇನ್ನೂ ಗೊತ್ತಿರೋದಿಲ್ಲ ಇವ್ರ ಕೃಷ್ಣ ಬಂದಾರ ಅಂತ ಹೇಳಿ, ಚೈತನ್ಯ ಮಹಾಪ್ರಭು ಆಗಿ ಬಂದಾರ ಅಂತ ಹೇಳಿ. ಸೊ ನಿಮಾಯ್ ಪಂಡಿತನ್ ನೋಡುವಾಗ ತುಂಬಾ ಆಕರ್ಷಣೆ ಆಗ್ತಿರ್ತೈತೆ ಅದ್ವೈತಾಚಾರ್ಯ ಅವರಿಗೆ. ಇದು ಯಾರಿದು, ಚಿಕ್ಕ ಮಗು ಇದು, ನನಗೆ ಯಾಕೆ ಇಷ್ಟು ಆಕರ್ಷಣೆ ಆಗತೈತಿ ಇವ್ರ ಮೇಲೆ ಅಂತ ಹೇಳಿ ಯಾವಾಗ್ಲೂ ತಮ್ಮಷ್ಟಕ್ಕೆ ತಾವ ಅನ್ಕೊಳ್ತಿರ್ತಾರೆ ಅದ್ವೈತಾಚಾರ್ಯರು. ಅದ್ ಆಮೇಲೆ ಮುಂದೆ ಹೋಗಿ ರಿವೀಲ್ ಆಗ್ತೈತಿ ಇವರ ನಿಮಾಯ್ ಪಂಡಿತನ ಸ್ವಯಂ ದೇವ್ರು ಅಂತ ಹೇಳಿ, ಸ್ವಯಂ ಕೃಷ್ಣ ಅಂತ ಹೇಳಿ. ಸೊ ವಿಶ್ವರೂಪ ಅವರು ಸನ್ಯಾಸ ತಗೊಂಡು ಹೋಗಿರ್ತಾರ. ಅವಾಗ ಯಾರಿಗೂ ಗೊತ್ತಿರೋದಿಲ್ಲ ಅವ್ರು ಆಕ್ಚುಲಿ ಎಲ್ಲಿ ಹೋಗ್ಯಾರ, ಸನ್ಯಾಸ ತಗೊಂಡಾರು, ಏನ್ ದೇಹಾತ್ಯಾಗ ಮಾಡ್ಯಾರು, ಎಲ್ಲಿ ಹೋಗ್ಯಾರ ಏನು ಅನ್ನೋದು ಏನು ಇನ್ಫಾರ್ಮೇಶನ್ ಇರೋದಿಲ್ಲ. ರಾತ್ರಿ ಹಂಗ ಹೋಗ್ಬಿಟ್ಟಿರ್ತಾರ ವಿಶ್ವರೂಪ ಅವ್ರು ವಿಶ್ವರೂಪ ಅವ್ರು ಹೋದ್ಮೇಲೆ ಬಹಳ ನೋವಾಗ್ತೈತಿ ಜಗನ್ನಾಥ್ ಮಿಶ್ರಾ ಅವರಿಗೆ, ಅವ್ರ ತಂದೆಯವರಿಗೆ ಬಹಳ ನೋವಾಗಿರ್ತೈತಿ. ಸೊ ಆ ನೋವು ತಡ್ಕೊಳಕ ಆಗೋದಿಲ್ಲ ಜಗನ್ನಾಥ್ ಮಿಶ್ರಾ ಅವರಿಗೆ. ಯಾವಾಗ್ಲೂ ಆ ನೋವುದಾಗ ಇದ್ದು ಕೆಲವೊಂದು ವರ್ಷ ಆದ್ಮೇಲೆ ಅವರು ದೇಹ ಬಿಟ್ಬಿಡ್ತಾರೆ. ಸೊ ಅದರಿಂದ ಸಚ್ಚಿ ಮಾತಾ ಒಬ್ರ ಆಗ್ತಾರೆ. ಸೊ ಸಚ್ಚಿ ಮಾತಾ ಒಬ್ರ ಆಗಿರ್ತಾರ. ಅದಕ್ಕ ಮತ್ತ ನಿಮಾಯ್ ಪಂಡಿತನು ಬಹಳ ಅವರು ದೊಡ್ಡವರಾದ್ಮೇಲೆ ಅದ್ವೈತಾಚಾರ್ಯ ಅವ್ರದ್ದು ಪ್ರವಚನ ಎಲ್ಲ ಕೇಳಕ್ ಹೋಗ್ತಿರ್ತಾರ. ಸೊ ಸಚ್ಚಿ ಮಾತಾ ಅವರಿಗೆ ಸ್ವಲ್ಪ ಭಯ ಬರ್ತೈತಿ. ಅದ್ವೈತಾಚಾರ್ಯ ಅವರು ಆಲ್ರೆಡಿ ಒಬ್ಬ ಮಗ ಹೋಗ್ಯಾನ, ಹರೇ ಕೃಷ್ಣದಾಗ ಹೋಗಿ ಬ್ರಹ್ಮಚಾರಿ ಆಗೋಗಿ ಎಲ್ಲ ಮನಿ ಎಲ್ಲ ಬಿಟ್ಟು ಹೋಗ್ಯಾನ, ಇನ್ನೊಬ್ಬ ಮಗನೂ ಹೋಗ್ಬಾರ್ದು ಅಂತ ಹೇಳಿ ಅದಕ್ಕೆ ಬಡ ಮಾಡಿ ಮದ್ವೆ ಮಾಡಿಬಿಡ್ತಾರೆ ಸಚ್ಚಿ ಮಾತಾ. ಅಗದಿ ಸಣ್ಣವ್ರು ಇರ್ತಾರೆ. ಆಗಿನ ಕಾಲದಾಗೆಲ್ಲ ಸಣ್ಣದಿರ್ತಾನ ಎಲ್ಲ ಮದ್ವೆ ಆಗ್ತಿರ್ತಿತ್ತು. ನಮಗ ಇವನ್ ಈಗನು ನಮಗ ಸ್ವಾತಂತ್ರ್ಯ ಬರೋಕು ಮುಂಚೆನೂ ನಡೀತಿತ್ತದು. ಆಕ್ಚುಲಿ ಇನ್ನು ಕೆಲವೊಂದು ವಿಲೇಜ್ದಾಗೆಲ್ಲ ಇನ್ನೂ ನಡೆಸ್ತಾರ ಆತರ. ಇನ್ನು 7-8 ವರ್ಷ ಇದ್ದಾಗನ ಮದ್ವಿ ಮಾಡ್ಕೊಟ್ಬಿಡ್ತಾರ. ಅದು ಒಂಥರ ಚಲೋ. ಯಾಕಂದ್ರ ಆ ಸಣ್ಣದಿರ್ತಾನ ಗೊತ್ತಾಗ್ಬಿಡ್ತೈತಿ ಇವ್ರ ನನ್ ಹೆಂಡತಿ, ಇವ್ರ ನನ್ ಗಂಡ ಅಂತ ಹೇಳಿ. ಸೊ ಅದರಿಂದ ಏನಾಗ್ತೈತಿ, ಬೇರೆಯವ್ರ ಮೇಲೆ ಆಕರ್ಷಣೆ ಇರೋದಿಲ್ಲ. ಅವ್ರ ಮೇಲೆ ಏನೋ ಆಕರ್ಷಣೆ ಇದ್ರು ಅವ್ರ ಮೇಲೆ ಇರ್ತೈತಿ. ಸೊ ಅದರಿಂದ ಒಂದ್ ರೀತಿಯಿಂದ ನೋಡಿದ್ರೆ ಅದು ಚಲೋ. ಈಗಿಂದ ಏನ್ ಮಾಡರ್ನ್ ಸೈಕಾಲಜಿ ಬಂದೈತಿ, 18 ವರ್ಷ ಆದ್ಮೇಲೆ ಮದ್ವಿ ಮಾಡ್ಬೇಕು ಆ ತರ ಏನಿಲ್ಲ. ವೇದಿಕ್ ಪ್ರಾಕ್ಟೀಸ್ ಅಂತಂದ್ರ ಸಣ್ಣದಿರ್ತಾನ ಮದ್ವೆ ಮಾಡ್ಬಿಡ್ತಾರೆ. ಸೊ ಸಚ್ಚಿ ಮಾತಾ ನಿಮಾಯ್ ಪಂಡಿತಿಗೆ ಮದ್ವೆ ಮಾಡ್ಕೊಡ್ತಾರ. ಆದ್ರೆ ನಿಮಾಯ್ ಪಂಡಿತಿಗೆ ಇನ್ನೂ ಅಷ್ಟ ಅವರಿಗೂ ವೈರಾಗ್ಯ ಬರ್ತಿರ್ತೈತಿ. ಸೊ ಅದರಿಂದ ಆಕ್ಚುಲಿ ಸಚ್ಚಿ ಮಾತಾ ತನ್ನ ಮನಸ್ದಾಗನ ಅನ್ಕೋತಾರ, ಈ ಅದ್ವೈತಾಚಾರ್ಯ ಇವ್ರ ಹೆಸರಷ್ಟ ಅದ್ವೈತ ಐತಿ, ಆದ್ರೆ ಇವ್ರ ಆಕ್ಚುಲಿ ಅದ್ವೈತಾಚಾರ್ಯ ಅವರಿಗೆ ಅದ್ವೈತ ಅಂತ ಹೆಸರು. ಆಕ್ಚುಲಿ ಅದ್ವೈತ ಅಂದ್ರೇನು? ಅದ್ವೈತ ಅಂದ್ರ ನಾನ್ ಡಿಫ್ರೆಂಟ್, ಅಭಿನ್ನ ಅಲ್ಲ. ಅಂದ್ರ ಭಿನ್ನ ಅಲ್ಲ, ಅಭಿನ್ನ. ಅದ್ವೈತ ಅಂದ್ರ ಅಭಿನ್ನ, ನಾನ್ ಡಿಫ್ರೆಂಟ್, ಒಂದ ಅಂದಂಗ. ನಾವು ಫಾಲೋ ಮಾಡೋ ಫಿಲಾಸಫಿ ಏನು? ನಮ್ದು ದ್ವೈತವಾದ ಫಿಲಾಸಫಿ. ಮಧ್ವಾಚಾರ್ಯ ಅದ್ವೈತವಾದ ಆಕ್ಚುಲಿ ಶಂಕರಾಚಾರ್ಯರು ಹೇಳಿರೋದು. ಅದ್ವೈತವಾದ ಅಂದ್ರೇನು? ದೇವ್ರುನು ಜೀವಾನು ಬೇರೆ ಅಲ್ಲ, ದೇವ್ರುನು ಸೇಮ್ ಜೀವಾನು ಸೇಮ್, ಅದು ಅದ್ವೈತವಾದ ಅಂತ ಹೇಳ್ತಾರೆ. ಅದು ಮಾಯಾವಾದ ಫಿಲಾಸಫಿ ಆಕ್ಚುಲಿ. ಆಮೇಲೆ ಮಧ್ವಾಚಾರ್ಯರು ಬಂದ್ರು, ಅವರು ದ್ವೈತವಾದ ಹೇಳಿದ್ರು. ದ್ವೈತವಾದ ಅಂದ್ರೇನು? ಜೀವ ಬೇರೆ, ಆಮೇಲೆ ದೇವ್ರು ಬೇರೆ, ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ. ಸೊ ಇದೆರಡು ಬೇರೆ ಬೇರೆ ತತ್ವ ಅಂತ ಮಧ್ವಾಚಾರ್ಯರು ಹೇಳಿದ್ರು. ಆಮೇಲೆ ರಾಮಾನುಜಾಚಾರ್ಯರು ಬಂದ್ರು, ಅವರು ವಿಶಿಷ್ಟ ಅದ್ವೈತ ಹೇಳಿದ್ರು. ಆಮೇಲೆ ಚೈತನ್ಯ ಮಹಾಪ್ರಭು ಅವ್ರು ಬಂದು ಅಚಿಂತ್ಯ ಭೇದ ಹೇಳಿದ್ರು. ಅಚಿಂತ್ಯ ಭೇದ ಅಂದ್ರೇನು? ಸೈಮಲ್ಟೇನಿಯಸ್ ಒನ್ ಆ್ಯಂಡ್ ಡಿಫ್ರೆಂಟ್. ಒಂದೇ ಸಮಯದಲ್ಲಿ
ದ್ವೈತನೂ ಹೌದು ಅದ್ವೈತನೂ ಹೌದು ಅಂತ ಹೇಳ್ತಾರೆ. ದ್ವೈತ ಹೆಂಗ? ದ್ವೈತ ಅಂದ್ರೆ ಎರಡು ಬೇರೆ ಬೇರೆ, ಅಂದ್ರೆ ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ, ನಾವು ಬೇರೆ, ದೇವ್ರ ಬೇರೆ, ಶಕ್ತಿ ತತ್ವ ಬೇರೆ, ಜೀವ ತತ್ವ ಬೇರೆ, ಆಮೇಲೆ ವಿಷ್ಣು ತತ್ವ ಬೇರೆ. ಆದ್ರ ಅದ ಸೇಮ್ ಟೈಮ್ದಾಗನ ಎರಡು ಸೇಮ್ನು ಆಗ್ತೈತಿ. ಹೆಂಗ್ ಸೇಮ್ ಆಗ್ತೈತಿ? ಯಾಕಂದ್ರೆ ದೇವ್ರನು ಸಚ್ಚಿದಾನಂದ ವಿಗ್ರಹ, ನಾವುನು ಜೀವಾತ್ಮನು ಆಕ್ಚುಲಿ ಸಚ್ಚಿದಾನಂದ ವಿಗ್ರಹನ. ಆಕ್ಚುಲಿ ನಾವುನು ಪ್ರಭುಪಾದವ್ರು ಹೇಳ್ತಾರ, ಈಗ ನಾವ್ ಹೆಂಗ್ ಒಂದು ಓಷನ್ದಾಗ ಡ್ರಾಪ್ಸ್ ಇರ್ತಾವಲ್ಲ, ಆ ತರ ದೇವ್ರು ಒಂದು ದೊಡ್ಡ ಸಾಗರ ಇದ್ದಂಗ, ಜೀವಾತ್ಮ ಎಲ್ಲ ಒಂದು ಚಿಕ್ಕ ಚಿಕ್ಕ ಹನಿ ಇದ್ದಂಗೆ. ಸೊ ಹನಿನೂ ಸಾಗರನು ಕ್ವಾಲಿಟಿ ಸೇಮ್ ಐತಿ, ಇದನ್ನು ನೀರು ಅದನ್ನು ನೀರು. ಆದ್ರೆ ಸಾಗರ ಅಂದ್ರ ಜಾಸ್ತಿ ನೀರು, ಬಹಳ ನೀರು, ಆದ್ರೆ ಹನಿ ಅಂದ್ರ ಸ್ವಲ್ಪ ನೀರು. ಸೊ ಆ ತರ, ಸೊ ಕ್ವಾಲಿಟಿ ಸೇಮ್ ಐತಿ, ಅಚಿಂತ್ಯ ಭೇದ ಭೇದ. ಸೊ ದ್ವೈತನೂ ಹೌದು, ಯಾಕಂದ್ರೆ ಹನಿ ಬೇರೆ, ಸಾಗರ ಬೇರೆ, ಆದ್ರೆ ಕ್ವಾಲಿಟಿ ಇದನ್ನು ನೀರು ಅದನ್ನು ನೀರು. ಸೊ ಆ ತರ ಅದ್ವೈತನೂ ಹೌದು. ಸೊ ಅದಕ್ಕೆ ಅಚಿಂತ್ಯ ಭೇದ ಭೇದ ತತ್ವ ಚೈತನ್ಯ ಮಹಾಪ್ರಭು ಅವರು ಹೇಳಿರೋದು. ಸೊ ನಾವು ಆಕ್ಚುಲಿ ಫಾಲೋ ಮಾಡೋದು ಒಂಥರ ದ್ವೈತನ, ನಾವು ಫಾಲೋ ಮಾಡೋದು ಅದ್ವೈತ ಅಲ್ಲ. ಸೊ ಅದ್ವೈತಾಚಾರ್ಯ ಅವ್ರ ಹೆಸರು ಅದ್ವೈತ ಹೆಂಗಾತ? ನಾವು ದ್ವೈತಾಚಾರ್ಯ ಆಗ್ಬೇಕಲ್ಲ, ಯಾಕಂದ್ರೆ ಅವ್ರು ನಾವೆಲ್ಲ ಹೇಳ್ಕೊಡೋದು ದ್ವೈತವಾದ. ಸೊ ಅದ್ವೈತ ಅಂದ್ರೇನು? ಆಕ್ಚುಲಿ ನಾವು ಫಾಲೋ ಅದ್ವೈತಾಚಾರ್ಯ ಇದು ಬ್ರಹ್ಮ ಸಂಹಿತಾದಾಗ ಬರ್ತೈತಿ. ಅದ್ವೈತ ಮಚ್ಯುತ ಮನಾದಿ ಮನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ. ಸೊ ಅದ್ರಲ್ಲಿ ಅದ್ವೈತ ಅಂದ್ರೇನು? ನಾನ್ ಡ್ಯುಯಲ್, ಅಭಿನ್ನ ಅಂದ್ರೇನು? ದೇವರಿಗೆ, ಕೃಷ್ಣನ್ಗೆ ತನ್ನ ಶರೀರನು ಆಮೇಲೆ ಆತ್ಮನು ಬೇರೆ ಬೇರೆ ಅಲ್ಲ, ಅದು ಅಭಿನ್ನ. ನಮಗೆ ನಮ್ಮ ಶರೀರ ಬೇರೆ, ನಾವು ಬೇರೆ. ನಾವ್ಯಾರು? ನಾವು ಆತ್ಮ. ಜನ ಹೇಳ್ತಾರೆ ನಾವು ನಾನು, ಆಕ್ಚುಲಿ ನಾನು ಅಂದ್ರೇನು? ನಾನು ಅಂದ್ರೆ ನಾನು ಆತ್ಮ, ನನ್ನ ಶರೀರ, ನನ್ನ ಆತ್ಮ ಅಲ್ಲ. ನಾನು ಶರೀರ ಅಲ್ಲ, ನಂದ ಶರೀರ, ನಾನು ಆತ್ಮ. ಓಕೆ, ಸೊ ಆತ್ಮ ಬೇರೆ, ಶರೀರ ಬೇರೆ ನಮಗೆ. ಆದ್ರೆ ಕೃಷ್ಣನ್ಗೆ ಆತ್ಮ ಶರೀರ ಬೇರೆ ಬೇರೆ ಅಲ್ಲ, ಆತ್ಮನೂ ಒಂದ, ಶರೀರನೂ ಒಂದ. ಸಚ್ಚಿದಾನಂದ ವಿಗ್ರಹ ಅಂದ್ರ ಕೃಷ್ಣ ಆಮೇಲೆ ಕೃಷ್ಣನ್ ಅವತಾರ ಎಲ್ಲ ಒಂದೇ, ಎಲ್ಲಾ ಶರೀರ ಮತ್ತು ಆತ್ಮ ಒಂದೇ. ಅವ್ರಿಗೆ ಶರೀರ ಸಪ್ರೇಟ್ ಆಗಿ ಶರೀರ ಅನ್ನೋದು ಇರೋದಿಲ್ಲ, ಅದಕ್ಕೆ ಅವ್ರ ಅದ್ವೈತ ಆಗ್ತಾರ. ಅದ್ವೈತ ಅಂದ್ರೇನು? ಅಭಿನ್ನ. ಆಮೇಲೆ ಅವ್ರ ನಾಮ ರೂಪ ಗುಣ ಲೀಲಾ ಇವೆಲ್ಲ ಅಭಿನ್ನ. ನಾವು ಭಗವಂತನ ನಾಮ ತಗೊಂಡ್ರ ಭಗವಂತನ ಜೊತೆ ಇದ್ದಂಗನ, ಭಗವಂತನ ಲೀಲೆ ಕೇಳಿದ್ರ ಭಗವಂತ ಇಲ್ಲಿ ಸಾಕ್ಷಾತ್ ಭಗವಂತ ಇದ್ದಂಗನ. ಆಮೇಲೆ ಭಗವಂತನ ಗುಣಗಳ ಬಗ್ಗೆ ಚರ್ಚೆ ಮಾಡಿದ್ರ ಭಗವಂತ ಇದ್ದಂಗನ. ಸೊ ನಾಮ ರೂಪ ಗುಣ ಲೀಲಾ, ಭಗವಂತನ ರೂಪ ನೋಡಿದ್ರ, ಭಗವಂತನ ವಿಗ್ರಹ ನೋಡಿದ್ರ, ಆಕ್ಚುಲಿ ವಿಗ್ರಹ ಬೇರೆ ಅಲ್ಲ, ವಿಗ್ರಹ ಅಂದ್ರೆ ಭಗವಂತ ಅದ. ಸೊ ಇದು ಅಭಿನ್ನ, ಸಪ್ರೇಷನ್ ಇಲ್ಲ. ನಾವು ನಮ್ಮ ಹೆಸರು ಆಮೇಲೆ ನಾವು ಬೇರೆ ಬೇರೆ ಆಗ್ತೇವೆ, ಸೇಮ್ ಆಗೋದಿಲ್ಲ. ಸೊ ಅದಕ್ಕೆ ಆ ತರ ಅದ್ವೈತಾಚಾರ್ಯರು ಅವ್ರ ಶರೀರ ಮತ್ತು ಅವ್ರ ಆತ್ಮ ಬೇರೆ ಬೇರೆ ಅಲ್ಲ. ಆಮೇಲೆ ಇನ್ನೊಂದರ್ಥ ಏನು? ಅದ್ವೈತ ಅಂದ್ರ ಅವರಿಗೂ ದೇವ್ರಿಗೂ ಡಿಫ್ರೆನ್ಸ್ ಇಲ್ಲ, ಯಾಕಂದ್ರ ಅವರ ದೇವ್ರು. ಸೊ ಆ ತರ ಅದ್ವೈತ ಅಂದ್ರ ಅವರೇ ದೇವ್ರು, ಅದ್ವೈತಾಚಾರ್ಯರೇ ದೇವ್ರು. ಸೊ ಅದರಿಂದ ಅವ್ರ ಹೆಸರು ಅದ್ವೈತ ಆಚಾರ್ಯ. ಸೊ ಸಚಿಮಾತ ಅನ್ಕೊಳ್ತಿರ್ತಾರೆ ಇವ್ರ ಹೆಸರಿಗಷ್ಟ ಅದ್ವೈತ, ಆದ್ರೆ ಆಕ್ಚುಲಿ ಇವ್ರು ಇರೋದು ದ್ವೈತ. ಇವ್ರು ಯಾವಾಗ್ಲೂ ದ್ವೈತ ಮಾಡ್ತಾರ. ಹೆಂಗ್ ದ್ವೈತ ಮಾಡ್ತಾರ? ಯಾವಾಗ್ಲೂ ಸಪ್ರೇಟ್ ಮಾಡ್ತಾರ. ಫಸ್ಟಿಗೆ ನನ್ನ ತಾಯಿ ಮತ್ತು ಮಗನ್ನ ಸಪ್ರೇಟ್ ಮಾಡಿದ್ರು, ವಿಶ್ವರೂಪನ ದೂರ ಕಳ್ಸಿದ್ರು, ತಾಯಿ ಮಗನ್ ಸಪ್ರೇಟ್ ಮಾಡಿದ್ರು. ಈಗ ಗಂಡ ಹೆಂಡತಿ ಸಪ್ರೇಟ್ ಮಾಡಕ್ ಟ್ರೈ ಮಾಡತ್ತಾರ. ಚೈತನ್ಯ ಮಹಾಪ್ರಭು ಆಲ್ರೆಡಿ ನಿಮೈ ಪಂಡಿತನ್ ಮದ್ವೆ ಆಗೈತಿ, ಆಮೇಲೆ ಅವ್ರಿಗೆ ವೈರಾಗ್ಯ ಬಂದ ಮತ್ತ ನಿಮೈ ಪಂಡಿತನು ಸನ್ಯಾಸ ತಗೊಂಡ್ ಹೋಗ್ತಾರ. ಸೊ ಇವ್ರು ಯಾವಾಗ್ಲೂ ದ್ವೈತ, ಯಾವಾಗ್ಲೂ ಸಪ್ರೇಟ್ ಮಾಡಕ್, ಎರಡು ತುಂಡ್ ಮಾಡಕ್ ಟ್ರೈ ಮಾಡ್ತಾರ. ಸೊ ಇವ್ರು ದ್ವೈತವಾದ, ಇವರು ಅದ್ವೈತ ಅಲ್ಲಿ ಇವರು ಅಂಥೇಳಿ ಒಂಥರ ಮನಸ್ದಾಗ ಅವ್ರು ಆಕ್ಚುಲಿ ಹೇಳೋದಿಲ್ಲ, ಸಚಿಮಾತ ತೋರಿಸ್ಕೊಡೋದಿಲ್ಲ. ಯಾವಾಗ್ಲೂ ರೆಸ್ಪೆಕ್ಟ್ಫುಲಿನ ನೋಡ್ತಿರ್ತಾರೆ ದ್ವೈತಾಚಾರ್ಯರಿಗೆ, ಎಂದೂ ತೋರಿಸ್ಕೊಡೋದಿಲ್ಲ. ಆದ್ರ ಮನಸ್ದಾಗ ಅನ್ಕೋತಾರೆ. ಸೊ ಮನಸ್ದಾಗ ಈ ತರ ಅನ್ಕೊಳ್ಳೋದ್ರಿಂದ ಒಂದ್ಸತೆ ಚೈತನ್ಯ ಮಹಾಪ್ರಭು ಅವರು ಎಲ್ರಿಗೂ ಕರುಣೆ ತೋರಿಸ್ತಿರ್ತಾರೆ. ಅವಾಗ ಎಲ್ರು ಭಕ್ತಾದಿಗಳೆಲ್ಲಾರು ಕೇಳ್ಕೋತಾರೆ, ಸಚ್ಚಿ ಮಾತಾ ಕರುಣೆ ತೋರಿಸ್ರಿ ಅಂತ ಹೇಳಿ.
ಸಚ್ಚಿ ಮಾತಾಗ ಭಗವತ್ ಪ್ರೇಮ ಕೊಡ್ರಿ, ಕೃಷ್ಣ ಪ್ರೇಮ ಕೊಡ್ರಿ ಅಂತ ಹೇಳಿ. ಅವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇಲ್ಲ, ಸಚ್ಚಿ ಮಾತಾಗ ನಾನು ಕೃಷ್ಣ ಪ್ರೇಮ ಕೊಡೋದಿಲ್ಲ, ಯಾಕಂದ್ರೆ ಅವ್ರು ಅಪರಾಧ ಮಾಡ್ಯಾರ ಅಂತ ಹೇಳ್ತಾರೆ. ಎಲ್ಲಾರು ಕೇಳ್ಕೊತಾರೆ, ಏನ್ ಸಚ್ಚಿ ಮಾತಾ ಚೈತನ್ಯ ಮಹಾಪ್ರಭು ಅವ್ರ ತಾಯಿ, ಸೊ ಅವ್ರ ಹೆಂಗ ಅಪರಾಧ? ಅವ್ರ ಅಗ್ದಿ ಶುದ್ಧವಾದವ್ರು, ಅವ್ರಿಗೂ ಶುದ್ಧವಾಗಿ ಇರಾಕ್ ಯಾರಿಗೂ ಸಾಧ್ಯ ಇಲ್ಲ, ಯಾಕಂದ್ರೆ ಅವರಿಂದಾನೇ ಚೈತನ್ಯ ಮಹಾಪ್ರಭು ಹುಟ್ಟಿ ಬಂದಿರೋದು. ಸೊ ಅವರಿಗೆ ಯಾಕೆ ಈ ತರ ಹೇಳ್ತಾರ ಅಂತ ಹೇಳಿ ಅವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಸಚ್ಚಿ ಮಾತಾ ಅದ್ವೈತಾಚಾರ್ಯ ಅವ್ರ ಪ್ರತಿ ಅಪರಾಧ ಮಾಡ್ಯಾರ, ಮನಸ್ದಾಗ ಅಪರಾಧ ಮಾಡ್ಯಾರ. ನೋಡ್ರಿ, ಭಕ್ತರಿಗೆ ಅಪರಾಧ ಮಾಡೋದಂತಂದ್ರೆ ಎಷ್ಟು ಡೇಂಜರಸ್. ನಮ್ ಚೈತನ್ಯ ಮಹಾಪ್ರಭು ಅವರು ಕರುಣೆ ಎಲ್ಲರಿಗೂ ಕರುಣೆ ತೋರಿಸ್ತಾರೆ. ಇವನ್ ಮಾಯಾವಾದಿ ಅವರಿಗೂ ಕರುಣೆ ತೋರಿಸ್ತಾರೆ. ಪ್ರಕಾಶಾನಂದ ಸರಸ್ವತಿ ಅವರಿಗೆಲ್ಲ ಮಾಯಾವಾದಿ ಕರುಣೆ ತೋರಿಸಿದ್ರು. ಆದ್ರೆ ಯಾರು ಭಕ್ತರಿಗೆ ಅಪರಾಧ ಮಾಡ್ತಾರಲ್ಲ ಅವ್ರಿಗೆ ಕರುಣಾ ತೋರಿಸೋದಿಲ್ಲ. ಸಿಮಿಲರ್ಲಿ ನಾವು ಜಗಾಯಿ ಮದೈ ಲೀಲಾದಾಗೂನು ಅವ್ರು ಅಪರಾಧ ಮಾಡಿರ್ತಾರೆ ಜಗಾಯಿ ಮದೈ, ಅವರಿಗೆ ಕರುಣಾ ತೋರಿಸೋದಿಲ್ಲ. ಯಾವಾಗ ಅವ್ರು ಬಂದು ನಿತ್ಯಾನಂದ ಪ್ರಭು ಅವರಿಗೆ ಶರಣಾಗತ ಆಗ್ತಾರ ಅವಾಗ ಕರುಣಾ ತೋರಿಸ್ತಾರೆ. ಸೊ ನಾವು ಭಕ್ತರಿಗೆ ಅಪರಾಧ ಮಾಡಿದ್ರೆ ಚೈತನ್ಯ ಮಹಾಪ್ರಭು ಅವ್ರ ಕರುಣೆ ಬರೋದಿಲ್ಲ. ಬೇರೆ ಏನೇ ಮಾಡಿದ್ರು ಓಕೆ, ನಾವು ಎಷ್ಟ ಪತಿತರಾಗಿದ್ರು ಓಕೆ, ನಡೀತೈತಿ. ಆದ್ರೆ ಭಕ್ತರಿಗೆ ಅಪರಾಧ ಮಾಡಬಾರ್ದು, ಮನಸ್ದಾಗೂ ಅಪರಾಧ ಮಾಡಬಾರ್ದು. ಆದ್ರೆ ನಾವೆಲ್ಲ ಪತಿತ ಜೀವಿಗಳು, ಎಷ್ಟೇ ಏನೇ ಆದ್ರೂ ನಾವು ಹೋಗಿ ಬೇಡ್ಕೊಂಡ್ರ, ನಾವ್ ಏನೋ ಅಪರಾಧ ಮಾಡಿದ್ರು ಹೋಗಿ ಬೇಡ್ಕೊಂಡ್ರ ಚೈತನ್ಯ ಮಹಾಪ್ರಭು ಅವ್ರು ಕರುಣಾ ತೋರಿಸ್ತಾರೆ. ಆಮೇಲೆ ಯಾರಿಗ್ ಬೇಡ್ಕೋಬೇಕು? ಚೈತನ್ಯ ಮಹಾಪ್ರಭು ಅವರಿಗಲ್ಲ, ಯಾರು ಭಕ್ತರ ಪತಿ ನಾವು ಅಪರಾಧ ಮಾಡಿರ್ತೇವಲ್ಲ ಆ ಭಕ್ತರಿಗೆ ಹೋಗಿ ಕ್ಷಮಾಪಣೆ ಕೇಳ್ಕೋಬೇಕು. ಸೊ ಆ ತರ ಸಚ್ಚಿ ಮಾತಾ ಹೋಗಿ ಅದ್ವೈತಾಚಾರ್ಯ ಅವ್ರ ಹತ್ರ ಕ್ಷಮಾಪಣೆ ಕೇಳ್ಕೊಬೇಕಂತ ಹೋಗಿರ್ತಾರ. ಆದ್ರ ಅದ್ವೈತಾಚಾರ್ಯ, ಏನ್ ನಾನು ಪತಿತ ಅದೇನಿ, ನೀವು ಚೈತನ್ಯ ಮಹಾಪ್ರಭು ಅವ್ರ ತಾಯಿ, ನೀವೇನ್ ನನ್ ಕಡೆ ಕ್ಷಮಾಪಣೆ ಕೇಳ್ಕೊಳ್ಳೋದು ಅಂತ ಹೇಳಿ ಅವ್ರು ಇದು ಮಾಡ್ತಾರೆ. ಸೊ ಅವಾಗ ಏನು ಇದು ಆಗಿ ಅದ್ವೈತಾಚಾರ್ಯ ಅವ್ರ ಫೇಂಟ್ ಆಗಿ ಹೋಗ್ತಾರ. ಅವಾಗ ಸಚ್ಚಿ ಮಾತಾ ಹೋಗಿ ಅದ್ವೈತಾಚಾರ್ಯ ಅವ್ರ ಪದ ಧೂಳಿ ತಗೋತಾರ. ಆದ್ರಿಂದ ಸಚ್ಚಿ ಮಾತಾ ಅವ್ರಿಗೆ ಒಂಥರ ಕ್ಷಮಾಪಣೆ ಆದಂಗ. ಸೊ ಅದರಿಂದ ಚೈತನ್ಯ ಮಹಾಪ್ರಭು ಓಕೆ, ಸಚ್ಚಿ ಮಾತಾ ಈಗ ಅಪರಾಧದಿಂದ ಮುಕ್ತರಾಗ್ಯಾರ ಅಂತ ಹೇಳಿ ಕರುಣಾ ತೋರಿಸ್ತಾರೆ ಸಚ್ಚಿ ಮಾತಾಯಿಗೆ. ಸೊ ಅದು ಸಚ್ಚಿ ಮಾತಾ ಅವರಿಗೆ ಕರುಣಾ ತೋರಿಸೋದು. ಸೊ ಅದು ಅದರಿಂದ ತೋರಿಸ್ಕೊಡ್ತಾರೆ ಚೈತನ್ಯ ಮಹಾಪ್ರಭು ಹೆಂಗ್ ಭಕ್ತರಿಗೆ ನಾವು ಅಪರಾಧ ಮಾಡಬಾರ್ದು ಅಂತ ಹೇಳಿ. ಸೊ ಈ ತರ ಅದ್ವೈತಾಚಾರ್ಯ ಹಲವಾರು ಲೀಲೆಗಳು ಮಾಡ್ಯಾರ. ಆಮೇಲೆ ನಾವು ವೃಂದಾವನಿಗೆ ಹೋಗ್ತೇವಲ್ಲ, ಅದ್ವೈತಾಚಾರ್ಯ ಅವರು ವೃಂದಾವನಿಗೆ ಹೋಗಿದ್ರು. ಸೊ ವೃಂದಾವನಿಗೆ ಹೋದಾಗ ಅದ್ವೈತಾಚಾರ್ಯ ಅವರಿಗೆ ಒಂದು ವಿಗ್ರಹ ಪ್ರಕಟ ಆಗ್ತಾರೆ. ಮದನ ಗೋಪಾಲ ವಿಗ್ರಹ ಅದ್ವೈತಾಚಾರ್ಯ ಅವರಿಗೆ ಪ್ರಕಟ ಆಗಿ ನನಗ್ ಸೇವೆ ಮಾಡು ಅಂತ ಕೇಳ್ಕೊತಾರೆ. ಸೊ ಮದನ್ ಗೋಪಾಲ್ ವಿಗ್ರಹ ಅವರಿಗೆ ಅದ್ವೈತಾಚಾರ್ಯ ಅವ್ರು ವೃಂದಾವನದಾಗ ಇರೋ ಮಠ, ಅವ್ರ ಶರೀರದಲ್ಲಿ ಇರೋ ಮಠ ಅದ್ವೈತಾಚಾರ್ಯ ಅವರು ಮದನ್ ಗೋಪಾಲ್ ವಿಗ್ರಹಕ್ಕೆ ಸೇವಾ ಮಾಡ್ತಿರ್ತಾರೆ. ಆಮೇಲೆ ಏನಾಗ್ತೈತಿ, ಅವ್ರು ಹೋಗುವಾಗ, ಅವ್ರ ಶರೀರ ತ್ಯಾಗ ಮಾಡುವಾಗ ಅದ್ವೈತಾಚಾರ್ಯ ಅವರು ಆ ವಿಗ್ರಹನ ಪುರುಷೋತ್ತಮ್ ಚೌಬೆ ಕೊಡ್ತಾರೆ. ಸೊ ಈ ವಿಗ್ರಹ ಪುರುಷೋತ್ತಮ್ ಚೌಬೆ ಅವ್ರ ಜೊತೆ ಯಾವ ತರ ಇರ್ತಾರಂತಂದ್ರ ಮನಿ ಮಕ್ಳು ಇರ್ತಾರಲ್ಲ ಆ ತರ ಇರ್ತಾರೆ. ಪುರುಷೋತ್ತಮ್ ಚೌಬೆಗ ಆಕ್ಚುಲಿ ಇನ್ನೊಬ್ರು ಪುತ್ರ, ಚಿಕ್ಕ ಹುಡುಗ. ಸೊ ಪುರುಷೋತ್ತಮ್ ಚೌಬೆ ಅವರು ಮನಿದಾಗ ಒಬ್ಬ ಮಗ ಇರೋದಿಲ್ಲ, ಆಕ್ಚುಲಿ ಇಬ್ರು ಮಗ ಇರ್ತಾರೆ. ಅವರಿಗೆ ಹುಟ್ಟಿರೋ ಒಬ್ಬ ಮಗ, ಆಮೇಲೆ ಈ ಮದನ ಗೋಪಾಲ್ ವಿಗ್ರಹ ಏನೈತಲ್ಲ ಇದು ಎರಡನೇ ಮಗ. ಸೊ ಇಬ್ರು ಮಕ್ಕಳು ಆಕ್ಚುಲಿ ಇಬ್ರು ಆಟ ಆಡ್ತಿರ್ತಾರೆ ಯಾವಾಗ್ಲೂ. ಪುರುಷೋತ್ತಮ್ ಚೌಬೆ ಅವ್ರ ಸ್ವಂತ ಮಗ, ಆಮೇಲೆ ಮದನ್ ಗೋಪಾಲ್ ವಿಗ್ರಹ ಯಾವಾಗ್ಲೂ ಆಟ ಆಡ್ತಿರ್ತಾರ. ಆಮೇಲೆ ಊಟಕ್ಕೆ ಕರೀತಾರ, ಊಟಕ್ಕೆ ಇಬ್ರು ಕೂಡಿ ಬರ್ತಾರ. ಆ ತರ ಅಷ್ಟು ಅವರಿಗೆ ರಿಲೇಶನ್ಶಿಪ್ ಇರ್ತೈತಿ ಪುರುಷೋತ್ತಮ್ ಚೌಬೆಗೂ ಮತ್ತೆ ಮದನ್ ಗೋಪಾಲ್ ವಿಗ್ರಹಕ್ಕೂ. ಅವಾಗ ಸನಾತನ್ ಗೋಸ್ವಾಮಿ ಬರ್ತಾರೆ. ಸನಾತನ್ ಗೋಸ್ವಾಮಿ ಬಂದು ನೋಡ್ತಾರೆ, ಇದೇನ್ ಈ ತರ ಇದು ಮಾಡತ್ತಾರ, ಈ ತರ ರಿಲೇಶನ್ಶಿಪ್, ಈ ತರ ವಿಗ್ರಹ ಅಂತಂದ್ರೆ ಹೆಂಗಿರ್ಬೇಕು? ನಾವು ಆಲ್ಟರ್ದಾಗ ಇಟ್ಟು ವಿಗ್ರಹ ಯಾವಾಗ್ಲೂ ಸೇವಾ ಮಾಡ್ಬೇಕು, ಯಾವಾಗ್ಲೂ ನಾವು ಪ್ರೇಯರ್ಸ್ ಮಾಡ್ಬೇಕು ವಿಗ್ರಹಗ. ಆದ್ರೆ ಇವ್ರು ವಿಗ್ರಹಕ್ಕ ಅವ್ರ ಮಗನ್ ಜೊತೆ ಕುಂದ್ರಿಸ್ಕೊಂಡು ಇಬ್ರಿಗೂ ಊಟ ಕೊಡತಾರ. ಇದೆಲ್ಲ ಸರಿಯಲ್ಲ, ಹಿಂಗ್ ಮಾಡ್ಬಾರ್ದು. ವಿಗ್ರಹ ಅಂದ್ರೆ ನಾವು ಅಗ್ದಿ ಶುದ್ಧವಾಗಿ ಅವ್ರಿಗೆ ಸೇವೆ ಮಾಡ್ಬೇಕು, ಹಂಗ ಹಿಂಗೆಲ್ಲ ಹೇಳ್ಕೊಡ್ತಾರೆ ಸನಾತನ್ ಗೋಸ್ವಾಮಿ.
ಸನಾತನ್ ಗೋಸ್ವಾಮಿ ಪುರುಷೋತ್ತಮ್ ಚೌಬೆಗೆ ಹೇಳ್ಕೊಡ್ತಾರೆ. ಸೊ ಪುರುಷೋತ್ತಮ್ ಚೌಬೆ ಹೆದರ್ಕೊಂಡ್ಬಿಡ್ತಾರ, ಇವ್ ನಾ ಎಲ್ಲ ಅಪರಾಧ ಮಾಡಿದ್ನೇನು ಅಂತ ಹೇಳಿ. ಅದರಿಂದ ಅವ್ರ ಒಂಥರ ಅವರಿಗೆ ಅಸಮಾಧಾನ ಆಗ್ತೈತಿ. ಸೊ ಆ ರಾತ್ರಿ ಸನಾತನ್ ಗೋಸ್ವಾಮಿ ಮಲ್ಕೊಳ್ಳುವಾಗ ಈ ವಿಗ್ರಹ ಬಂದ ಸನಾತನ್ ಗೋಸ್ವಾಮಿಗೆ ಬೈತಾರ, ಏನ್ ಎಷ್ಟ್ ಚಲೋ ಲೀಲಾ ನಡೀತಿತ್ತೆ ನನ್ ಭಕ್ತರ ಜೊತೆ, ನೀ ಬಂದ್ ಎಲ್ಲಾ ಕೆಡಿಸ್ಬಿಟ್ಟಿ, ಈಗ ಏನ್ ಮಾಡು, ಅವ್ರ ಜೊತೆ ನಂಗೆ ಈ ರಿಲೇಶನ್ಶಿಪ್ ಇಟ್ಕೊಳಕ್ ಆಗೋದಿಲ್ಲ, ಸೊ ನೀನ ತಗೊಂಡೋಗಿ ನಿಂಗೆ ಹೆಂಗ್ ಬೇಕು ಹಂಗ್ ಸೇವಾ ಮಾಡ್ಕೋ ಅಂತ ಹೇಳಿ ಹೇಳ್ತಾರೆ. ಸೊ ಅದರಿಂದ ಆಮೇಲೆ ಪುರುಷೋತ್ತಮ್ ಚೌಬೆ ಕನಸ್ದಾಗೂ ಹೋಗಿ ಮದನ್ ಗೋಪಾಲ್ ವಿಗ್ರಹ ಹೇಳ್ತಾರೆ, ಈಗ ಸನಾತನ್ ಗೋಸ್ವಾಮಿ ಬಂದಾರಲ್ಲ ಅವ್ರ ಕೈಯಾಗ ಕೊಟ್ಬಿಟ್ಟಿನ ಅವ್ರ ಮುಂದೆ ಸೇವಾ ಮಾಡ್ತಾರ ಅಂತ ಹೇಳಿ. ಅವಾಗ ಸನಾತನ್ ಗೋಸ್ವಾಮಿ ಕೈಯಾಗ ಬಂದ್ಮೇಲೆ ಆ ವಿಗ್ರಹ ಹೆಸರಾಗ್ತೈತಿ ಮದನ ಮೋಹನ. ಸೊ ನಮ್ ಬೃಂದಾವನದಾಗ ಮದನ್ ಮೋಹನ್ ಟೆಂಪಲ್ ಐತಲ್ಲ, ಅದು ಮೊದಲನೇ ಮಂದಿರ ಸನಾತನ್ ಗೋಸ್ವಾಮಿ ಅವರು ಕಟ್ಟಿಸ್ತಾರ ಆ ಮಂದಿರ, ಮದನ ಮೋಹನ ಮಂದಿರ. ಸೊ ಅದು ನಮ್ಮ ಸಂಬಂಧ ಡಿಟಿ, ಸಂಬಂಧ ವಿಗ್ರಹ. ಆಕ್ಚುಲಿ 3 ವಿಗ್ರಹ ಅದಾವ, ಸಂಬಂಧ, ಅಭಿದಯ, ಪ್ರಯೋಜನ. ಅದ್ರಾಗ ಇದು ಅಗ್ದಿ ಇಂಪಾರ್ಟೆಂಟ್ ವಿಗ್ರಹ ಮದನ ಮೋಹನ. ಸೊ ಮದನ ಮೋಹನ ವಿಗ್ರಹ ಬರೋದು ಆಕ್ಚುಲಿ ಅದ್ವೈತಾಚಾರ್ಯ ಅವರಿಂದ, ಅವ್ರ ಮೂಲ ವಿಗ್ರಹ ಅದ್ವೈತಾಚಾರ್ಯ ಅವ್ರದ್ದು. ಸೊ ಈ ತರ ಅದ್ವೈತಾಚಾರ್ಯರು ಹಲವಾರು ಲೀಲೆ ಮಾಡ್ಯಾರ. ಆಮೇಲೆ ಕೊನೆಯಾಗಿ ಲಾಸ್ಟಿಗೆ ಅದ್ವೈತಾಚಾರ್ಯರು ಆಕ್ಚುಲಿ ಚೈತನ್ಯ ಮಹಾಪ್ರಭು ಬರೋದಕ್ಕೂ ಅದ್ವೈತಾಚಾರ್ಯರೇ ಕಾರಣ ಆಗಿರ್ತಾರೆ. ಆಮೇಲೆ ಲಾಸ್ಟಿಗೆ ಚೈತನ್ಯ ಮಹಾಪ್ರಭು ವೃಂದಾವನ್ ಲೀಲೆ ಮಾಡುವಾಗ ಅದ್ವೈತಾಚಾರ್ಯ ಅವರು ಶಾಂತಿಪುರದಾಗ ಇರ್ತಾರೆ. ಶಾಂತಿಪುರದಿಂದ ಅವರು ಒಂದು ಮೆಸೇಜ್ ಕಳಿಸ್ತಾರೆ ಜಗದಾನಂದ ಪಂಡಿತರಿಗೆ, ಚೈತನ್ಯ ಮಹಾಪ್ರಭು ಅವರಿಗೆ ಒಂದು ಮೆಸೇಜ್ ಕೊಡು ಅಂತ ಹೇಳ್ತಾರೆ. ಏನ್ ಮೆಸೇಜ್ ಕೊಡು ಅಂತ ಹೇಳ್ತಾರೆ, ನೀನು ಒಬ್ಬ ಹುಚ್ಚ, ನನಗೂ ಹುಚ್ಚತನ ಹಿಡ್ಸಿದ್ಯಾ, ಆಮೇಲೆ ಇಡೀ ಜಗತ್ತಲ್ಲಿ ಇರೋರು ಎಲ್ರಿಗೂ ಹುಚ್ಚರಾಗಿ ಮಾಡ್ಬಿಟ್ಟಿದ್ದೀರಾ, ಆಮೇಲೆ ಎಲ್ರೂ ಹುಚ್ಚ ಆಗಿರೋದ್ರಿಂದ ಅನ್ನ ತಗೊಳಕ ಯಾರು ಬರಾತಿಲ್ಲ ಈಗ. ಸೊ ಅದರಿಂದ ನೀ ಇನ್ನೂ ಅನ್ನ ಅಕ್ಕಿ ವ್ಯಾಪಾರ ಮಾಡೋದು, ಇನ್ನೂ ಅಕ್ಕಿ ಮಾರಾಟ ಇನ್ನೂ ಜಾಸ್ತಿ ಅಕ್ಕಿ ಮಾರಾಟ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲಾರು ಅಕ್ಕಿ ತಗೊಂಡ್ಬಿಟ್ಟಾರೆ, ಎಲ್ಲಾರು ಹುಚ್ಚರಾಗ್ಬಿಟ್ಟಾರ, ಈಗ ಇನ್ನೂ ಬೇಕಾಗಿಲ್ಲ ಅಂತ ಒಂದು ಮೆಸೇಜ್ ಕಳಿಸ್ತಾರೆ ಜಗದಾನಂದ ಪಂಡಿತಿಗೆ. ಏನ್ ಹುಚ್ಚ ಏನ್ ಹುಚ್ಚ ಅಂತ ಹೇಳ್ತಾರೆ, ಇವ್ರ ಕರೆನೂ ಹುಚ್ಚರ. ಜಗದಾನಂದ ಪಂಡಿತ್ ಅವ್ರಿಗೇನು ಅರ್ಥ ಆಗೋದಿಲ್ಲ, ಹೋಗಿ ಮೆಸೇಜ್ ಕೊಡ್ತಾರೆ ಚೈತನ್ಯ ಮಹಾಪ್ರಭು ಅವ್ರಿಗೆ. ಸೊ ಅವಾಗ ಚೈತನ್ಯ ಮಹಾಪ್ರಭುಗೂ ಅರ್ಥ ಆಗ್ತೈತಿ. ಏನ್ ಅರ್ಥ ಮಾಡ್ಕೋತಾರೆ, ಫಸ್ಟ್ ಚೈತನ್ಯ ಮಹಾಪ್ರಭು ಅವರು ತಮ್ಮಷ್ಟಕ್ಕೆ ತಾವು ಕೃಷ್ಣ ಪ್ರೇಮದಾಗ ಪೂರ್ತಿ ಮುಳುಗೋಗಿ ಹುಚ್ಚರ ತರ ಮಾಡ್ತಿರ್ತಾರೆ. ಯಾಕಂದ್ರೆ ಹೇಳ್ತಾರಲ್ಲ, ದಿಲ್ ತೋಪಾಗಲ್ಲೇ ದಿಲ್ ಯಾವಾಗ ನಾವು ಪೂರ್ತಿ ಪ್ರೇಮದಾಗ ಮುಳುಗೋಗ್ತೇವಿ, ಅವಾಗ ನಾವು ಹುಚ್ಚರ ತರ ಮಾಡ್ತೇವಿ. ಎಲ್ಲ ಮೂವಿ ಎಲ್ಲ ಇರೋದು ಅದ್ರ ಬಗ್ಗೆ, ಹೆಂಗ್ ಹುಚ್ಚರ ತರ ಮಾಡ್ತಾರ ಅಂತ ಹೇಳಿ. ಸೊ ಚೈತನ್ಯ ಮಹಾಪ್ರಭು ಅವರು ಕೃಷ್ಣ ಪ್ರೇಮದಾಗ, ಅಗ್ದಿ ಉತ್ತಮವಾದ ಪ್ರೇಮದಾಗ ಅಗ್ದಿ ಉತ್ತಮವಾದ ಹುಚ್ಚರಾಗಿರ್ತಾರೆ. ಸೊ ಆ ಹುಚ್ಚತನ ಅದ್ವೈತಾಚಾರ್ಯಗೂ ಕೊಡ್ತಾರ. ಸೊ ಅದ್ವೈತಾಚಾರ್ಯರು ತಾವೂನು ಕೃಷ್ಣ ಪ್ರೇಮದಾಗ ಮುಳುಗಿ ಅವರು ಹುಚ್ಚರಾಗಿರ್ತಾರ. ಆಮೇಲೆ ಇಡೀ ಜಗತ್ತಿಗೆಲ್ಲ ಚೈತನ್ಯ ಮಹಾಪ್ರಭು ಅವ್ರು ಕೃಷ್ಣ ಪ್ರೇಮ ಕೊಟ್ಟು ಎಲ್ರಿಗೂ ಹುಚ್ಚರು ಮಾಡಿರ್ತಾರೆ. ಸೊ ಈಗ ಎಲ್ರೂ ಹುಚ್ಚರಾಗ್ಬಿಟ್ಟಾರೆ, ಈಗ ನೀವು ಇನ್ನೂ ಕೃಷ್ಣ ಪ್ರೇಮ ಕೊಡೋದು ಇನ್ನೇನ್ ಬೇಕಾಗಿಲ್ಲ, ಸೊ ನಿಮ್ ಲೀಲೆ ಸಮಾಪ್ತ ಮಾಡ್ರಿ ಅಂತ ಅದ್ವೈತಾಚಾರ್ಯ ಅವ್ರು ಮೆಸೇಜ್ ಕೊಟ್ಟಿರ್ತಾರೆ ಚೈತನ್ಯ ಮಹಾಪ್ರಭು. ಅದು ಚೈತನ್ಯ ಮಹಾಪ್ರಭು ಅರ್ಥ ಮಾಡ್ಕೊಂಡು ಅವ್ರ ಲೀಲೆ ಮುಗಿಸ್ತಾರೆ ಚೈತನ್ಯ ಮಹಾಪ್ರಭು ಅವರು. ಸೊ ಆಕ್ಚುಲಿ ಭಗವಂತನ ಲೀಲೆ ಮುಗ್ಸಾಕ ಯಾವ್ದಾದ್ರು ಒಂದು ಏಜೆಂಟ್, ಜನರಲಿ ರಾಮ್ ಲೀಲೆದಾಗೂ ಬ್ರಹ್ಮ ಮತ್ತು ಆದಿ ದೇವತೆಗಳೆಲ್ಲ ಬಂದು ಮೆಸೇಜ್ ಕೊಟ್ಟಿರ್ತಾರೆ. ಸೊ ಆತರ ಭಗವಂತ ತಮ್ಮ ಲೀಲೆ ಮುಗಿಸ್ತಿರ್ತಾರೆ. ಸೊ ಆತರ ಅದ್ವೈತಾಚಾರ್ಯ ಅವರಿಂದಾನ ಚೈತನ್ಯ ಮಹಾಪ್ರಭು ಅವರು ಪ್ರಕಟ ಆಗಿದ್ದು, ಆಮೇಲೆ ಅದ್ವೈತಾಚಾರ್ಯ ಅವರಿಂದಾನ ಚೈತನ್ಯ ಮಹಾಪ್ರಭು ಅವರ ಲೀಲೆ ಮುಗಿಸಿ ವಾಪಸ್ ಭಗವತ್ ಧಾಮಕ್ಕೆ ಹೋಗಿದ್ದು. ಸೊ ಅದ್ವೈತಾಚಾರ್ಯ ಅವರು ಆಕ್ಚುಲಿ ಅಗ್ದಿ ಇಂಪಾರ್ಟೆಂಟ್ ಆಚಾರ್ಯರು. ಆಮೇಲೆ ಆಕ್ಚುಲಿ ಅದ್ವೈತಾಚಾರ್ಯ ಅವ್ರ ಗುರು ಮಾಧವೇಂದ್ರ ಪುರಿ ಅವರು ಈ ಭಕ್ತಿ ಮೂವ್ಮೆಂಟಿಗೆನ ಅಗ್ದಿ ಅವರು
ಸೀಡ್ ಇದ್ದಂಗ, ಬೀಜ ಬೀಜ ಇದ್ದಂಗ. ಸೊ ಅವರಿಂದ ಮಾಧವೇಂದ್ರಪುರಿಯಿಂದ ಒಂದು ಮರ ಬರ್ತೈತಿ. ಆ ಮರನ ಚೈತನ್ಯ ಮಹಾಪ್ರಭು ಅವರು. ಆ ಮರದಿಂದ 2 ಬ್ರಾಂಚ್ ಬರ್ತಾವ, ಶಾಖ ಅಲ್ಲ ಬ್ರಾಂಚ್. ಸೊ 2 ಬ್ರಾಂಚ್ ಬರ್ತಾವ. ಒಂದು ಬ್ರಾಂಚ್ ನಿತ್ಯಾನಂದ ಬ್ರಾಂಚ್, ಇನ್ನೊಂದು ಅದ್ವೈತ ಬ್ರಾಂಚ್. ಸೊ ಅದ್ವೈತಾಚಾರ್ಯ ಅವ್ರದ ಒಂದು ಮೇನ್ ಬ್ರಾಂಚ್ ಆಗಿರ್ತೈತೆ. ಸೊ ಚೈತನ್ಯ ಮಹಾಪ್ರಭು ಇಂದ ಬರೋದು ಅದ್ವೈತಾಚಾರ್ಯ ಅವರು ಮತ್ತು ನಿತ್ಯಾನಂದ ಪ್ರಭು ಅವರು. ಸೊ ಎಲ್ಲ ಪಂಚತತ್ವ ಎಲ್ಲ ಚೈತನ್ಯ ಮಹಾಪ್ರಭು ಇಂದ ಬರೋರು. ಸೊ ಅವರಿಂದ ನಮಗೆ ತುಂಬಾ ಕರುಣ ಬೇಕು ನಾವು ಭಕ್ತಿ ಮಾಡ್ಬೇಕಂದ್ರೆ. ಸೊ 25ನೇ ತಾರೀಕು ಅದ್ವೈತಾಚಾರ್ಯ ಅವರ ಆವಿರ್ಭಾವ ಮಹಾಮಹೋತ್ಸವ. ಸೊ ಆ ದಿನ ನಾವೆಲ್ಲ ಎಲ್ಲಿರ್ತೇವಿ? ಬೆಳಗಾವದಾಗಿರ್ತೀವಿ, ರಥಯಾತ್ರೆ ಮಾಡ್ಕೋತ. ಅವಾಗ ನಾವು ಅದ್ವೈತಾಚಾರ್ಯ ಅವ್ರಿಗೆ ಪ್ರಾರ್ಥನಾ ಮಾಡ್ಬೋದು. ಅದ್ವೈತಾಚಾರ್ಯ ಅವ್ರು ಆಕ್ಚುಲಿ ಅವಾಗ ತುಂಬಾ ಖುಷಿಯಾಗಿರ್ತಾರೆ ನಮ್ನೆಲ್ಲಾ ನೋಡಿ, ರಥಯಾತ್ರೆದಾಗ ಪಾಲ್ಗೊಳ್ಳೋದು ನೋಡಿ, ಎಲ್ಲಾ ಬೆಳಗಾವಿ ವಾಸಿಗಳನ್ನೆಲ್ಲ ಅವರಿಗೆಲ್ಲ ನಾವು ಹರೇ ಕೃಷ್ಣ ಮಂತ್ರ ಕೊಡೋದು ನೋಡಿ. ಸೊ ಅವಾಗ ನಾವು ಇನ್ನೂ ಜಾಸ್ತಿ ಪ್ರಾರ್ಥನಾ ಮಾಡ್ಕೋಬಹುದು ಅದ್ವೈತಾಚಾರ್ಯ ಅವರಿಗೆ, ಅವ್ರ ಕರುಣ ತೋರ್ಸೋಕ. ಸೊ ಅವ್ರ ಕರುಣೆಯಿಂದಾನ ನಮ್ಮ ಭಕ್ತಿ ಮುಂದೆ ಹೋಗಾಕ ಸಾಧ್ಯ ಆಗ್ತೈತಿ. ಸೊ ತುಂಬಾ ಧನ್ಯವಾದ. ನನಗೆ ನಾನು ಎಷ್ಟು ಕರೆಕ್ಟ್ ಹೇಳಿದ್ನು ಬಿಟ್ನು ಗೊತ್ತಿಲ್ಲ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ನೀವ್ ಹೇಳೋದ್ ನೋಡಿದ್ರೆ ಲೀಲೆ ಇಲ್ಲೇ ನಡೆಯಾಗದಂಗೆ ಕಾಣ್ತದೆ. ಚೆನ್ನಾಗಿದೆ. ನಾವು ಕೇಳ್ತಿರೋದು ನಮಗೆ ಪಂಚತತ್ವದಲ್ಲಿ ಅವ್ರ ಹೆಸರುಗಳು ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು. ಬಟ್ ಈ ಪದ್ಧತಿ ಈ ತರ ಅವ್ರು ಇದೇ ತರ ಬಂದಿರೋ ಅನ್ನೋ ವಿಚಾರ ನನಗೆ ಏನು ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಕೇಳಿದ್ರೆ, ಆ ಫಸ್ಟ್ ಟೈಮ್ ಅಷ್ಟು ಸರಳವಾಗಿ ಹೋಗಂಗ ಆಯ್ತು ನನಗೆ, ಖುಷಿ ಆಗುತ್ತೆ. ಏನಾದ್ರು ಪ್ರಶ್ನೆಗಳಿದ್ರೆ ಮೈಕ್ ಹರಿಕೃಷ್ಣ ಜಗತ್ ಪ್ರಾಪ್ತ ಹೋಗಿ ಹೊರಗ ವೃತ್ತಪಡಿಸ್ಬೋದು ಜಯಪ್ರಕಾಶ್ ಮತ್ತು ಮಹಾರಾಜರು ಆಕ್ಚುಲಿ ಅದೇ ಇದು ಮಾಡಿದ್ರು ಇಷ್ಟು ರೇಟ್ ಕಡೆ ಅವ್ನು ಆಡಿದ ನಾ ಮಾಡಿದೆ. ಸಾರಿ ಬರ್ಬೋದು ಸಾರಿ ಎಲ್ಲ ಭಕ್ತರ ಕೃಪೆಯಿಂದ ಪ್ರೋಷಿ ಅವರೆಲ್ಲ ನಾವೆಲ್ಲ ಅಗ್ದಿ ಚಿಕ್ಕ ನಾವು ಧೂಳ ಇದ್ದಂಗ ಮನಸ್ಸಲ್ಲಿ ಒಂದು ಅಪರಾಧ ಅದು ಕರೆಕ್ಟ್ ಇದೆ. ನಾವು ಒಂದು ಮಾಡಿದೆ ಬಾರಿ ಅದರಲ್ಲಿ ಅದನ್ನು ಕ್ಷಮಾಪಣೆ ಕೇಳಿದ್ದೀನಿ. ಮಾಡೋಲ್ಲ ಪ್ರಭು ಭಗವಾನ್ ಕೃಷ್ಣ ಜನ್ಮ ಆದ ಟೈಮ್ಗೆ ಅವ್ರ ತಂದೆ ತಾಯಿ ವಾಸುದೇವ ಮತ್ತು ದೇವಕಿ ಪ್ಲಸ್ ಈ ಕಡೆ ಯಶೋಧ ಮತ್ತು ನಂದ ಮಹಾರಾಜ್ ಮತ್ತು ರೋಹಿಣಿ, ಇದು ಪಂಚತತ್ವದಲ್ಲಿ ಅವರು ಯಾವ ರೀತಿ ಬರ್ತಾರೆ ಅದು ತಿಳ್ಕೊಬೇಕು. ಅವರು ಆಕ್ಚುಲಿ ಅವ್ರ ವಸುದೇವ್ ದೇವಕಿ ಏನಿದ್ದಾರಲ್ಲ, ನಂದ ಬಾಬಾ ಮತ್ತು ಯಶೋಧ, ಅವ್ರ ಅಂಶನ ಸಚಿ ಮಾತಾ ಮತ್ತು ಜಗನ್ನಾಥ್ ಮಿಶ್ರಾ. ಚೈತನ್ಯ ಮಹಾಪ್ರಭು ಅವ್ರ ತಂದೆ ತಾಯಿ ಯಾರದಾರಲ್ಲ, ಜಗನ್ನಾಥ್ ಮಿಶ್ರಾ ಮತ್ತು ಸಚಿ ಮಾತಾ, ಅವರು ಯಾರ ಅಂಶ? ನಾವು ವಾಸುದೇವ್ ಮತ್ತು ದೇವಕಿ ಅವ್ರ ಅಂಶನ ಇವರು. ಸೊ ಆ ತರ ಆಗಿ ಬರ್ತಾರೆ. ಅವರು ಪಂಚತತ್ವದಾಗ ಬರೋದಿಲ್ಲ. ನಂದ ಮಹಾರಾಜ ಮತ್ತು ರೋಹಿಣಿ ಮತ್ತು ಅವ್ರು ಯಾವ ಆಕ್ಚುಲಿ ನಂದ ಮಹಾರಾಜ್ ಮತ್ತು ಯಶೋಧ, ವಸುದೇವ್ ಅವರಿಗೆ ರೋಹಿಣಿ ಮತ್ತು ದೇವಕಿ ಇವರು ಇಬ್ರು ಹೆಂಡತಿಗಳು. ಸೊ ಅವರು ಇಬ್ರು ಸೇಮ್. ಆಕ್ಚುಲಿ ಹೇಳ್ಬೇಕಂದ್ರ ವಸುದೇವ್ ಮತ್ತು ದೇವಕಿ, ಆಮೇಲೆ ನಂದ ಬಾಬಾ ಮತ್ತು ಯಶೋಧ ಏನ್ ಅದಾರಲ್ಲ, ಇವರು ವೃಂದಾವನ್ ಲೀಲೆದಾಗ ಬರ್ತಾರ. ಅವ್ರ
ಮಥುರಾ ಅವ್ರ ದ್ವಾರಕಾ ಲೀಲೆದಾಗ ಬರ್ತಾರೆ. ಆದ್ರ ಕರೆ ಹೇಳ್ಬೇಕಂದ್ರ ಅವ್ರು ಆಕ್ಚುಲಿ ಪ್ರಶ್ನೆ ಮತ್ತೆ ಸೂತಪ್ಪ ಆಗಿರ್ತಾರ. ಮುಂಚೆ ಅವ್ರ ಮುಂಚೆದ ಜನ್ಮದಾಗ ಅವ್ರ ತಪಸ್ಯ ಮಾಡಿ ದೇವಕಿ ಮತ್ತೆ ವಾಸುದೇವ ಆಗಿ ಬಂದಿರ್ತಾರೆ. ನಂದ ಬಾಬಾ ಮತ್ತು ಯಶೋದಮ್ಮಾಯಿ ಏನಿರ್ತಾರಲ್ಲ ಅವ್ರು ಡೈರೆಕ್ಟ್ ಗೋಲೋಕ ವೃಂದಾವನದಿಂದಾನ ಬಂದಿರ್ತಾರೆ. ಅವರು ಆಕ್ಚುಲಿ ಸಚಿಮಾತಾ ಮತ್ತ ಜಗನ್ನಾಥ್ ಮಿಶ್ರಾ ಏನದಾರಲ್ಲ ಇವರಿಂದಾನ ಬರೋದು. ಆಮೇಲೆ ವಸುದೇವ್ ಮತ್ ದೇವಕಿ ಅವರಿಗೆ ನಂದ ಬಾಬಾ ಮತ್ ಯಶೋದಮ್ಮಾಯಿ ಅವ್ರ ಅಂಶನೂ ಅವರಲ್ಲಿ ಇರ್ತೈತಿ. ಅವ್ರ ಕರುಣದಿಂದಾನ ಇವ್ರು ಕೃಷ್ಣನ ತಂದೆ ತಾಯಿ ಆಗಿರ್ತಾರೆ. ಕೃಷ್ಣನ್ ತಂದೆ ತಾಯಿ ಆಗಕ್ ಹಂಗ ಸಾಧ್ಯ ಇಲ್ಲ ಅಲ್ಲ. ಸೊ ಆಕ್ಚುಲಿ ಹೇಳ್ಬೇಕಂದ್ರ ಅಂಶ ಎರಡು ಸೇಮ್. ಆಮೇಲೆ ಅವರ ನಂದ ಬಾಬಾ ಮತ್ ಯಶೋದಮ್ಮಾಯಿ ಏನಿರ್ತಾರಲ್ಲ ಅವರನ್ನ ಜಗನ್ನಾಥ್ ಮಿಶ್ರಾ ಮತ್ ಸಚಿಮಾತಾ ಆಗಿ ಬಂದಿರ್ತಾರೆ. ಹರೇ ಕೃಷ್ಣ. One question. ಹರೇ ಕೃಷ್ಣ. ಅದ್ವೈತನಾಥ್ ಆಚಾರ್ಯರು ಅಲ್ಲ, ಆಗಿನ ಕಾಲದಾಗ ಅದ್ವೈತಾಚಾರ್ಯ ಅವರು ವೃದ್ಧವರು ಇಲ್ಲಿ ಹುಬ್ಳಿ ಭಕ್ತರಿಂದಾಗ ಅದ್ವೈತನಾಥ್ ಪ್ರಭು ವೃದ್ಧ ಆಗಿತ್ತು. ನಮ್ ಲೀಡರ್ ಅದ್ವೈತನಾಥ್. ಅವ್ರಿಗೆ ಅದ್ವೈತನಾಥ ಆಚಾರ್ಯರು ಅವರಿಗೆ ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಬರಬೇಕು ಅನ್ನೋದು ಯಾವ ರೀತಿ ಅವರಿಗೆ ಭಾವನೆ ಬಂತು, ಯಾವ ಕಾರಣದಿಂದನೇ ಅವ್ರನ್ನ ಡೆವಲಪ್ ಮಾಡ್ಕೊಂಡ್ರಿ ಪ್ರಭುಜಿ. ಆಕ್ಚುಲಿ ನಾನು ಹೇಳ್ದಲ್ಲ, ಈಗ ಅದ್ವೈತಾಚಾರ್ಯ ಅವರು ಇರೋ ಕಾಲದಲ್ಲಿ ಎಲ್ಲರ ಬ್ರಾಹ್ಮಣ ಸಮಾಜ ಅಗದಿ ಪೂರ್ತಿ ಸಮಾಜನ ಸರಿ ಇರ್ಲಿಲ್ಲ. ಯಾರು ಭಕ್ತಿ ಭಾವನೆ ತಗೊಳ್ಳಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಯಾರು ವೇದಗಳ ಪಠನೆ ಮಾಡಿದ್ರು, ಬ್ರಾಹ್ಮಣರೆಲ್ಲ ವೇದಗಳ ಪಠನೆ ಮಾಡಿದ್ರು ಭಕ್ತಿ ಬಿಟ್ಟು ಬರೇ ತಮ್ಮ ವೇದಾಂತ ಪ್ರೂವ್ ಮಾಡ್ಕೊಳಕ, ತಮ್ಮ ಸ್ಕಾಲರ್ಶಿಪ್ ಪ್ರೂವ್ ಮಾಡ್ಕೊಳಕ ಅಷ್ಟೇ ಮಾಡ್ತಿದ್ರು. ಎಲ್ಲ ವೇದ ಓದೋದು ಪಠನೆ ಮಾಡೋದೆಲ್ಲ. ಸೊ ಅದ್ವೈತಾಚಾರ್ಯ ಅವ್ರಿಗೆ ಎಷ್ಟೇ ಕೇಳ್ಕೊಂಡ್ರು ಯಾರನ್ನು ಕೇಳಾಕ ತಮ್ಮ ಕಿವಿ ಒಳಗೆ ಹಾಕೊಳಕ ರೆಡಿ ಇರ್ಲಿಲ್ಲ. ಇದು ಆಕ್ಚುಲಿ ಅದ್ವೈತಾಚಾರ್ಯ ಅವರು ದೇವ್ರ ಆದ್ರೆ ಈ ಲೀಲೆ ಒಳಗ ಆ ತರ ತೋರಿಸ್ಕೊಡ್ತಾರೆ. ನನ್ನಿಂದಾನು ಸಾಧ್ಯ ಇಲ್ಲ, ಯಾಕಂದ್ರೆ ಅವರ ಮಹಾವಿಷ್ಣುದ ಎಕ್ಸ್ಪಾನ್ಷನ್ ಅಲ್ಲ, ವಿಸ್ತರಣೆ. ಸೊ ಅವರಿಂದಾನ ಸಾಧ್ಯ ಇಲ್ಲ. ಮಹಾವಿಷ್ಣುವ್ರಿಗೂ ದೊಡ್ಡವ್ರು ಯಾರು ಆಗಕ್ ಸಾಧ್ಯ ಐತಿ? ಕೃಷ್ಣನ. ಮಹಾವಿಷ್ಣುಕ್ಕೂ ದೊಡ್ಡವ್ರು ಅಂದ್ರೆ ಕೃಷ್ಣನ. ಸೊ ಅದರಿಂದ ಅವ್ರು ಅದ್ವೈತಾಚಾರ್ಯ ಅವ್ರು ಅನ್ಕೋತಾರೆ ನನ್ನಿಂದಾನ ಸಾಧ್ಯ ಇಲ್ಲ ಅಂದ್ರ ಯಾವ್ದ ಸಾಧಾರಣ ಅವತಾರ ಇದ್ರ ಈ ಸಮಾಜನ ಉದ್ಧಾರ ಮಾಡಕ್ ಸಾಧ್ಯ ಇಲ್ಲ. ಸ್ವಯಂ ಕೃಷ್ಣನ ಬರ್ಬೇಕಂತ ಹೇಳಿ ಅವ್ರು ತುಂಬಾ ಪ್ರಯತ್ನ ಮಾಡ್ತಾರೆ. ಅದ್ವೈತಾಚಾರ್ಯ ಅವರು ಭಕ್ತಿ ಎಲ್ಲ ಪ್ರವಚನೆ ಮಾಡಕ್, ಭಕ್ತಿ ಇದು ಎಲ್ರಿಗೂ ಹೇಳ್ಕೊಡಕ್ ಪ್ರಯತ್ನ ಮಾಡ್ತಾರ. ಆದ್ರೆ ಯಾರು ಕಿವಿಯೊಳಗ ಹಾಕೊಳಕ್ ರೆಡಿ ಇರೋದಿಲ್ಲ. ಸೊ ಅದರಿಂದ ಅದ್ವೈತಾಚಾರ್ಯ ಅವ್ರು ಅನ್ಕೋತಾರ ನನ್ನಿಂದ ಸಾಧ್ಯ ಇಲ್ಲ, ಯಾರಿಂದಾನು ಸಾಧ್ಯ ಇಲ್ಲ, ಕೃಷ್ಣನ ಬರ್ಬೇಕು, ಕೃಷ್ಣನ ಬಂದು ತಮ್ಮ ಸ್ವಯಂ ಕರುಣಾ ತೋರಿಸ್ಬೇಕ, ಅಂದ್ರಷ್ಟ ಆಗಾಕ್ ಸಾಧ್ಯ ಐತಿ ಅನ್ನೋದು ಅದ್ವೈತಾಚಾರ್ಯ ಅವ್ರಿಗೆ ಅರ್ಥ ಆಗ್ತೈತಿ. ಅದರಿಂದ ಅವ್ರು ಪ್ರಾರ್ಥನಾ ಮಾಡ್ಕೋತಾರೆ ಕೃಷ್ಣ ಬರ್ಬೇಕಂತ ಹೇಳಿ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಹೇಳ್ತೇವೆ ಅನುಪ್ರಭುಗೆ. ತುಂಬಾ ಸೊಗಸಾಗಿ, ತುಂಬಾ ಶಾಸ್ತ್ರೋಕ್ತವಾಗಿ ಚೈತನ್ಯ ಚರಿತಾಮೃತದ ಸಾರವನ್ನು ನಮ್ಮೆಲ್ಲರಿಗೂ ಕೊಡಿಸಿದ್ದಾರೆ ಇಲ್ಲಿ ತನಕ. ಅದ್ವೈತಾಚಾರ್ಯರ ಮಹಿಮೆಗಳನ್ನ, ಆಮೇಲೆ ಅದ್ವೈತಾಚಾರ್ಯ ಮತ್ತೆ ಸಂಪೂರ್ಣ ಪಂಚತತ್ವದಲ್ಲಿ ಅದ್ವೈತಾಚಾರ್ಯವರ ತತ್ವ ಏನು, ಅವರು ಸಾಕ್ಷಾತ್ ಹರಿ ಅದ್ವೈತರಾಗಿದ್ದಾರೆ, ಆಚಾರ್ಯರು ಆಗಿದ್ದಾರೆ. ಯಾಕಂದ್ರೆ ಭಕ್ತಿಯನ್ನ ಅವರು ಪ್ರಚಾರ ಮಾಡ್ತಾರೆ. ಆಮೇಲೆ ಭಕ್ತಿ ಪ್ರಚಾರ ಎಲ್ಲಿ ಧ್ವಂಸ ಆಗುತ್ತೆ ಅಲ್ಲಿ ಅದ್ವೈತಾಚಾರ್ಯ ಅದನ್ನ ಸ್ಥಾಪನೆ ಮಾಡ್ತಾ ಇದ್ರು. ಅದನ್ನು ತುಂಬಾ ವಿವರಣೆಯಾಗಿ ತುಂಬಾ ಚೆನ್ನಾಗಿ ಹೇಳಿದ್ರು. ಅದಷ್ಟೇ ಅಲ್ಲ, ಅವರು ಸತತವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳ ದಾಸರಾಗಿ ಅವರನ್ನ ಅವರು ತಿಳ್ಕೊಳ್ತಾ ಇದ್ರು. ಆಮೇಲೆ ತುಂಬಾ ಅದ್ಭುತವಾಗಿ ಅವ್ರು ಹೇಳ್ತಾ ಇದ್ರು ಹೇಗೆ ಅದ್ವೈತಾಚಾರ್ಯರ ಸಾಕ್ಷಾತ್ ಹರಿಯಾಗಿದ್ರು ಅವರು. ಹೇಗೆ ತಮ್ಮನ್ನ ತಾವು ದೇವರು ಅಂತ ತೋರಿಸ್ಕೊಂಡಿಲ್ಲ, ತಮ್ಮನ್ನ ಅವರು ದಾಸರಾಗಿ ತೋರಿಸ್ಕೊಂಡ್ರು. ಈ ರೀತಿಯಾಗಿ ತುಂಬಾ ಅದ್ಭುತವಾಗಿ ಅನುಪ್ರಭು ಅವರು ನಮ್ಮೆಲ್ಲರಿಗೂ ಇದನ್ನ ಹೇಳ್ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಆಕ್ಚುಲಿ ಅನುಪ್ರಭುಗೆ ಇಂಟ್ರೊಡಕ್ಷನ್ ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಅನುಪ್ರಭು ಅವರು ಸಂಪೂರ್ಣ
ಭಕ್ತಿಶಾಸ್ತ್ರೀಯ ಕೋರ್ಸ್ ಅನ್ನ ಮಾಡಿದ್ದಾರೆ. ಅದಷ್ಟೇ ಅಲ್ಲ ಭಾಗವತದಲ್ಲಿ 6 ಸ್ಕಂದಗಳನ್ನು ಓದಿದ್ದಾರೆ. ಆಮೇಲೆ ಅದು ಭಕ್ತಿ ವೈಭವ ಕಂಟಿನ್ಯೂ ಮಾಡ್ತಾ ಇದ್ದಾರೆ. So, ಅವರಿಗೆ ನಾವು ತುಂಬಾ ಧನ್ಯವಾದವನ್ನ ಹೇಳೋಣ. ಆಮೇಲೆ ಇದೇ ರೀತಿ ಇನ್ನು ಅನುಪ್ರಭು ಇನ್ನು ಹೊಸ ಪ್ರವಚನ ನಮ್ಮೆಲ್ಲರಿಗೂ ಕೊಡ್ತಾ ಇರ್ಲಿ ಅಂತ ಹೇಳಿ ನಾವು ಧನ್ಯವಾದವನ್ನು ಹೇಳ್ತಾ ಅವ್ರಿಗೆ 3 ಬಾರಿ ಹರಿಬೋಲ್ ಅಂತ ಹೇಳಿ ಧನ್ಯವಾದ ಹೇಳೋಣ. ಹರೇ